Good evening, all. Am I audible? Yes, ma'am. Okay. So, in the previous class, where we have stopped, are you remember, guys? ಎಲ್ಲಿ ಸ್ಟಾಪ್ ಮಾಡಿದ್ವಿ ಅಂತ ತುಂಬಾ ದಿನ ಆಯ್ತು ಮ್ಯಾಮ್. ಯಾರು ನೆನ್ಪಿಟ್ಕೊಂಡಿರ್ತಾರೆ ಹೋಗಿ ಅಂತ ಹೇಳ್ತೀರಾ? ಓಕೆ, ಕೆಮಿಸ್ಟ್ರಿ ಓದ್ತಿದ್ದೀರಾ ಇಲ್ಲ ಮರ್ತ್ಬಿಟ್ಟಿದ್ದೀರಾ? ಹೇಳ್ಬೇಕು. ಓಕೆ, that day we finish until this, right? ಇಲ್ಲಿ ತನಕ ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ಜಸ್ಟ್ ಡೆಫಿನೇಷನ್ಸ್, ಹೌ ಟು ಕ್ಯಾಲ್ಕುಲೇಟ್ ದ how you can use this formula in upcoming calculation or like that. Okay, so in your practical also you have to use this formula. Let us see what are the main things, like what are the definition you need to know from the. One minute, I will join with my. Okay, let us see the. Let us see some definitions of main concepts like mass, weight, and all those things. What do you mean by mass? Mass ಅಂತಂದ್ರೇನು? The amount of substance Amount of substance in a or matter. amount of the matter of the substance present in it. ಅಂದ್ರೆ ಎಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇದೆ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ. ನಾನು ಅವಾಗಲೇ amount of substance present in it. What do you mean by weight? So many people are confused in between mass and weight. Some people are thinking like that mass and weight are both the same thing, but it's not like that. Mass is different and weight is different. What do you mean by weight? Mass into acceleration due to gravity. Yes, mass into acceleration due to gravity means it is the amount of the matter of a substance on which force of gravity act. So mass ಅಂತಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದು ಸ್ಟೋನ್ ಅಂತ ತಗೊಳ್ಳೋಣ. ಈ ಸ್ಟೋನ್ದು ಮಾಸ್ ಏನಿದೆ ಅಂತಂದ್ರೆ ಇದ್ರದ್ದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇಲ್ಲಿರುವಂತ ಸ್ಟೋನ್ಸ್ ಅಂದ್ರೆ ಪಾರ್ಟಿಕಲ್ಸ್ ಇಂದ ಆಗಿರುತ್ತಲ್ವಾ, ನಂಬರ್ ಆಫ್ ಪಾರ್ಟಿಕಲ್ಸ್ ಇಂದ. ಸಿಮಿಲರ್ ಆರ್ ಡಿಫ್ರೆಂಟ್? ಸೊ ಎಷ್ಟು ಟೋಟಲ್ ಆಗಿ ಎಷ್ಟು ಪಾರ್ಟಿಕಲ್ಸ್ ಇದಾವೆ ಅನ್ನೋದನ್ನ ನಮ್ಗೆ ಮಾಸ್ ಹೇಳುತ್ತೆ. ಈ ಮಾಸ್ಗೆ, ಈ ಎಷ್ಟು ಮಾಸ್ ಮೇಲೆ ಗ್ರಾವಿಟಿ ಏನ್ ಮಾಡ್ತಿದೆ, ಆಕ್ಟ್ ಮಾಡ್ತಿದೆ, ಎಷ್ಟು ಮಾಸ್ ಅನ್ನ ಗ್ರಾವಿಟಿ ಪುಲ್ ಮಾಡ್ತಿದೆ ಟುವರ್ಡ್ಸ್ ಇಟ್ ಸೆಲ್ಫ್ ಅನ್ನೋದನ್ನ ವೆಯ್ಟ್ ಶೋ ಮಾಡುತ್ತೆ. ಸೊ ಜನರಲಿ ಇನ್ ಯುವರ್ ಶಾಪ್ಸ್, ಯಾವ್ದಾದ್ರು ನೀವು ಪ್ರಾವಿಷನ್ ಶಾಪ್ಗೋ ಅಥವಾ ಬೇರೆ ಫ್ರೂಟ್ ಶಾಪ್ಗೋ ಆರ್ ವೆಜಿಟೇಬಲ್ ಶಾಪ್ಸ್ಗೋ ಹೋದ್ರೆ ದೇ ಆರ್ ಸೇಯಿಂಗ್ ವೆಯ್ಟ್. Weight means it's the gravity which is acting on the amount of matter. ಅರ್ಥ ಆಯ್ತಾ? Let us see volume. Volume ಅಂತಂದ್ರೇನು? It is the space occupied by the substance. So mass the SI unit ಏನರಪ್ಪ? kg.
kg. Weight? kg. Are you sure? kg meter per second square. ಚೆಕ್ ಮಾಡಿ. ವಾಲ್ಯೂಮ್ಗೆ ಮೀಟರ್ ಕ್ಯೂಬ್. ಮೀಟರ್ ಕ್ಯೂಬ್ ಆರ್ ಡಿ ಎಂ ಕ್ಯೂಬ್ ಆರ್ ಸಿ ಎಂ ಕ್ಯೂಬ್ ಅಥವಾ ಇನ್ಯಾವ್ದ್ರಲ್ಲಿ ಕರಿಬಹುದು? ಲೀಟರ್. ವಾಲ್ಯೂಮ್ ಅನ್ನ ಲೀಟರ್ ಅಲ್ಲೂ ವೇ ಮಾಡ್ತೀವಲ್ವಾ, ಮೆಷರ್ ಮಾಡ್ತೀವಲ್ವಾ? ನೆಕ್ಸ್ಟ್ ಡೆನ್ಸಿಟಿ. ಡೆನ್ಸಿಟಿ ಮೀನ್ಸ್ ವಾಟ್? Amount of mass per unit volume. Yes, amount of mass per unit volume. Can we write in the formula form? ಫಾರ್ಮುಲಾ ಫಾರ್ಮಲ್ ಬರಿಬೋದು ಅದನ್ನ? ಫಾರ್ಮುಲಾ ಫಾರ್ಮಲ್ ಬರೆದ್ರೆ ಯಾವ ತರ ತಗೊಳುತ್ತೆ? Mass by volume. Yes. Density na we can represent it as a rho, mass by volume. So how much mass which is occupied by the volume? Okay na, mass by volume, that is the SI unit is kg meter per meter cube or kg per meter cube is the unit of your density. Or one more thing ನಾವೇನಂತ ತಗೋಬಹುದು, ಇನ್ ಕೇಸ್ ಇನ್ ಗ್ರಾಮ್ ಮತ್ತೆ ಸೆಂಟಿಮೀಟರ್ ಅಲ್ಲಿ ತಗೊಂಡ್ರೆ ಈ ಯೂನಿಟ್ ಏನಕ್ಕೆ ಕನ್ವರ್ಟ್ ಆಗುತ್ತೆ? Gram per centimeter cube. ಗ್ರಾಮ್ ಪರ್ ಸಿ ಎಂ ಕ್ಯೂಬ್. ಓಕೆ. ವಾಟ್ ಡು ಯು ಮೀನ್ ಬೈ ಟೆಂಪರೇಚರ್? ಟೆಂಪರೇಚರ್ ಅಂದ್ರೆ ಯಾರಿಗಾದ್ರೂ ಗೊತ್ತಾ? Measure of hotness or coldness. Very good. It is a measure of hotness or coldness of any substance. Okay. So it is measured in three different forms generally. So the first one is degree Celsius, as we are seen in day-to-day life. Degree Celsius na ಎಲ್ಲ ಕಡೆ measure ಮಾಡೋದು ನೋಡಿದೀರಾ ಅಲ್ವಾ? ಎಲ್ಲೆಲ್ಲಿ ನೋಡಿದೀರಾ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಟೆಂಪರೇಚರ್ ನ ಮೆಷರ್ ಮಾಡೋದನ್ನ? Lab ಅಲ್ಲಿ. ಲ್ಯಾಬ್ ದೆನ್ ಹ್ಮ್ ಇನ್ನೆಲ್ಲಿ ನೋಡಿದೀರಾ? Daily temperature. ಹ, ಜೋರಾಗಿ ಹೇಳ್ಬೇಕು. ಲ್ಯಾಬ್ ಅಲ್ಲಿ, ದೆನ್ ಹಾಸ್ಪಿಟಲ್ ನೋಡಿದೀರಾ? ಹಾಸ್ಪಿಟಲ್ ಅಲ್ಲಿ ಥರ್ಮೋಮೀಟರ್ ಬಾಯಿಗಿಟ್ಟು ನಿಮ್ಮ ಬಾಡಿ ಟೆಂಪರೇಚರ್ನ ಮೆಷರ್ ಮಾಡ್ತಾರೆ ಅಲ್ವಾ? ಏನ್ರಪ್ಪ? ಅಂಡ್ ಸಮ್ ಇಂಡಸ್ಟ್ರಿಯಲ್ಲಿ ಎಕ್ಸೆಟ್ರಾ. ಅಂಡ್ ಸೋ ಮೆನಿ ಪೌಲ್ಟ್ರೀಸ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾರೆ, ದೆನ್ ಸಿರಿಕಲ್ಚರ್ ಫಾರ್ಮಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ಬಿಕಾಸ್ ದೇ ಆರ್ ಟೆಂಪರೇಚರ್ ಸೆನ್ಸಿಟಿವ್ ಥಿಂಗ್. ಓಕೆನಾ? ವೆರಸ್ ಡಿಗ್ರಿ ಫ್ಯಾರನಿಟ್ Thermometer. Clinical thermometer. ಕ್ಲಿನಿಕಲ್ ಥರ್ಮೋಮೀಟರ್ ಅಲ್ಲೂ ಯೂಸ್ ಮಾಡ್ತಾರೆ, ಅಂಡ್ ಅವರ್ ಲ್ಯಾಬ್ಸ್ ಅಲ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ. ದೆನ್ ಕೆಲ್ವಿನ್. ಕೆಲ್ವಿನ್ ಎಲ್ಲಿ ಯೂಸ್ ಮಾಡ್ತೀವಿ? ಎಲ್ಲಿ ಯೂಸ್ ಮಾಡ್ತೀವಿ ನೋಡೋಣ. ನಿಮ್ಮ ಅಕ್ಯುರಸಿ ಲೆಸ್ ಯಾವ ತರ ಇದೆ ಅಂತ ನೋಡೋಣ. ಕ್ಯಾಲ್ಕುಲೇಷನ್ ಅಲ್ಲಿ ಯೂಸ್ ಮಾಡ್ತೀವಾ? ಜನರಲಿ ನಾವು ಕೆಲ್ವಿನ್ ಅನ್ನೇ ಯೂಸ್ ಮಾಡೋದು, ಬಟ್ ನಾರ್ಮಲಿ ಕೆಲ್ವಿನ್ ಕೂಡ ಕೆಲವೊಂದು ಬಿಗ್ ಇಂಡಸ್ಟ್ರೀಸ್ ಅಲ್ಲಿ ಲೈಕ್
ಸ್ಟ್ಯಾಂಡರ್ಡ್ ಏನಾದರೂ ಸ್ಟ್ಯಾಂಡರ್ಡ್ ರಿಸರ್ಚನ್ನ ಮಾಡುವಾಗ ಮತ್ತೆ ಈ ಥರ ಕೆಲವೊಂದು ಇದರಲ್ಲಿ ಕೆಲ್ವಿನನ್ನೇ ಯೂಸ್ ಮಾಡ್ತಾರೆ, ಓಕೆನಾ, ಪರ್ಟಿಕ್ಯುಲರ್ ಆಗಿ. ಸೊ ಲೆಟ್ ಅಸ್ ಸಿ ಕೆಲ್ವಿನ್ ಮತ್ತೆ ಈ ಡಿಗ್ರಿ ಸೆಂಟಿಗ್ರೇಡು ಮತ್ತೆ ನಿಮ್ಮ ಫ್ಯಾರನಿಟ್ಗೆ ಏನು ರಿಲೇಶನ್ಶಿಪ್ ಇದೆ ಅಂತ ನೋಡೋಣ. ಸಾರಿ, ಡಿಗ್ರಿ ಸೆಲ್ಸಿಯಸ್ ಮತ್ತೆ ಕೆಲ್ವಿನ್ಗೆ ಏನು ರಿಲೇಶನ್ಶಿಪ್ ಇದೆ ಅಂತ ನೋಡೋಣ. ಸೊ ಕೆಲ್ವಿನ್ ವಿಚ್ ಇಸ್ ಈಕ್ವಲ್ ಟು T degree C plus 273.15. ಜನರಲಿ ನೀವು ಲ್ಯಾಬೊರೇಟರಿಯಲ್ಲಿ ಏನಾದರೂ ಕೆಲ್ವಿನ್ ಸ್ಕೇಲ್ಸ್ನ ಯೂಸ್ ಮಾಡುವಾಗ ಅಥವಾ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಕೊಟ್ಟಿರ್ತಾರೆ ಅಥವಾ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನ ನೀವು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಏನಾಗಿ ಕನ್ವರ್ಟ್ ಮಾಡ್ತೀರಾ, ಕೆಲ್ವಿನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಹೌ ಡು ಯು ಗೋಯಿಂಗ್ ಟು ಕನ್ವರ್ಟ್? By adding your degree Celsius to 273.15. ನಿಮಗೆ ಮಾಡಿಸಿರ್ತಾರೆ ಈಗ ಆಲ್ರೆಡಿ ನಿಮ್ಮ ಕಾಲೇಜಸ್ ಅಲ್ಲಿ ಕ್ಲಾಸಸ್ ಅಂದ್ರೆ ಪ್ರಾಬ್ಲಮ್ಸ್ ಏನಾದರೂ ಮಾಡಿಸ್ತಿದ್ರೆ ಇದನ್ನ ಡೆಫಿನೆಟ್ ಆಗಿ ಈವನ್ ದೋ ಇನ್ ಫಿಸಿಕ್ಸ್ ಅಲ್ಲೂ ಮಾಡಿಸಿರ್ತಾರೆ ಆರ್ ಇನ್ ಕೆಮಿಸ್ಟ್ರಿಯಲ್ಲೂ ಕೂಡ ಮಾಡಿಸಿರ್ತಾರೆ. ಹೌದಾ? ಎನಿ ಒನ್ ಆಫ್ ಅವೇರ್ ಆನ್ ದಿಸ್? Yes, ma'am. ಓಕೆ. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಸೇ 0 ಡಿಗ್ರಿ ಇದೆ, ಹೌ ಮೆನಿ ಕೆಲ್ವಿನ್ಸ್, ಎಷ್ಟು ಕೆಲ್ವಿನ್ಸ್ ಅಂತ ಹೇಳ್ತೀರಾ ನಂಗೆ? 3.15 Kelvin. 2 273.15 Kelvin. 15 Kelvin. Why? Because Kelvin scale ಅಲ್ಲಿ if you take that T0 ಜಾಗಕ್ಕೆ ಏನು ತಗೋಬಹುದು ನಾವು? 0 ಡಿಗ್ರಿ ಅಂತ ತಗೋಬಹುದು ಪ್ಲಸ್ 273.15 ಕೆಲ್ವಿನ್. ಸೊ ನಿಮಗೆ 0ಗೆ ಏನೇ ಆ್ಯಡ್ ಮಾಡಿದ್ರು ಅಲ್ಲೇನಿದೆ ಅದೇ ಬರುತ್ತೆ. ಅದೇ ಥರ 32 ಡಿಗ್ರಿ, ಇದಕ್ಕೆ ಕೆಲ್ವಿನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ. 32 degree. 32 degree, T naught, T degree is equal to 32. ಕೆಲ್ವಿನ್ ಅಲ್ಲಿ, ಕೆಲ್ವಿನ್ ಸ್ಕೇಲ್ ಅಲ್ಲಿ ನಂಗೆ ಮೆಷರ್ ಮಾಡಿ, ಕೆಲ್ವಿನ್ ಸ್ಕೇಲ್ ಕನ್ವರ್ಟ್ ಮಾಡಿ. 305.15. ಎಸ್, ಯು ಜಸ್ಟ್ ಆಡ್ ದಟ್ ಒನ್. ಸೊ ನಿಮಗೆಲ್ಲೇ ಕೆಲ್ವಿನ್ ಸ್ಕೇಲಿಗೆ ಈಗ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ರೆ ಕೆಲ್ವಿನ್ ಸ್ಕೇಲಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಯು ಹ್ಯಾವ್ ಟು ಆಡ್ 273.15. ಓಕೆನಾ? ಆರ್ ಯು ಕ್ಲಿಯರ್? ಎಲ್ಲರಿಗೂ ಕ್ಲಿಯರ್ ಆಗಿದೆಯಾ? Any doubts regarding this? It's just a definition, nothing else with this. You can't do nothing else with this. It's a just a definitions, and you might have know how to convert Kelvin to degree centigrade and degree to. If I give you one more thing, I will mention here. If I give Kelvin means 373.15 Kelvin. Convert this into degree Celsius. Can you do for me? Minus 273.15, yeah? Check it, check it, check it. ನಾನು ಇಲ್ಲಿ ಕೆಲ್ವಿನ್ ಅಲ್ಲಿ ಕೊಟ್ಟಿದ್ದೀನಿ, ಕನ್ವರ್ಟೆಡ್ ಇಂಟು ಡಿಗ್ರಿ ಸೆಲ್ಸಿಯಸ್. ಟೆಂಪರೇಚರ್ ಎಕ್ಸಿಸ್ಟ್ ಇರಲ್ಲ ಅಂತಾರೆ. Is it? I told you 373.15. ಇದನ್ನ ನಂಗೆ ಡಿಗ್ರಿ ಸೆಂಟಿಗ್ರೇಡಿಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕೆಲ್ವಿನ್ ಅಲ್ಲಿ ಇದೆ ಇದು. What I told you to calculate, that is T naught C. T naught C na calculate ಮಾಡಿ. How you do? Subtract 273. K minus 273.15 is equal to T degree Celsius. What do you mean? What is the K given here? 373.15.
minus 273.15. How much you are going to get? 100 degree Celsius. Yes, 100 ಡಿಗ್ರಿ ಸೆಲ್ಸಿಯಸ್. ಕನ್ಫ್ಯೂಷನ್ ಆಗಬಾರ್ದು. ಅವ್ರು ಯಾವುದೇ ಥರ ಕೊಟ್ಟರು ನಿಮಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಗೊತ್ತಿರಬೇಕು. ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ ಮತ್ತು ಜಸ್ಟ್ ರಿಪ್ಲೇಸ್ ಮಾಡಿ. ಐದರ್ ದೇ ಮೇ ಆಸ್ಕ್ ಯು ಆರ್ ದೇ ಮೇ ಆಸ್ಕ್ ಯು ಆಸ್ಕ್ ದಿಸ್ ಥಿಂಗ್. ಓಕೆನಾ? ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಕ್ಲಿಯರ್ ಆಯ್ತಪ್ಪ? ಹೌ ಡು convert degree Celsius to Kelvin and Kelvin to degree Celsius? Answer my question. Next, which is dimensional analysis. It is the method of converting units of one system to another system units. It is also called as factor labeling method or unit factor method. Means, 1 minute. I will take a okay. So, ಡೈಮೆನ್ಷನಲ್ ಅನಾಲಿಸಿಸ್ ಅಂದ್ರೆ ಏನ್ ಮಾಡ್ತೀವಿ ಇಲ್ಲಿ? ಒನ್ ಯೂನಿಟ್ ಇಂದ ಅನದರ್ ಯೂನಿಟಿಗೆ ಕನ್ವರ್ಟ್ ಮಾಡ್ತೀವಿ ಆಸ್ ವಿ ಸೀನ್ ಇನ್ ದ ಅಪವರ್ಡ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇದನ್ನ ಇನ್ನು ಯಾವ್ಯಾವ ಮೆಥಡ್ ಅಂತ ಕರಿತೀವಿ? Okay, this is also called as factor labeling method and unit factor method. ಸೊ ಇದನ್ನ ಫ್ಯಾಕ್ಟರ್ ಲೇಬಲಿಂಗ್ ಮೆಥಡ್ ಅಂತಾನು ಕರಿತೀವಿ, ಯೂನಿಟ್ ಫ್ಯಾಕ್ಟರ್ ಮೆಥಡ್ ಅಂತಾನು ಕರಿತೀವಿ, ದೆನ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕೂಡ ಕರಿತೀವಿ. ಸೊ ಸಿ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? 1 ಲೀಟರ್ ವಿಚ್ ಇಸ್ ಈಕ್ವಲ್ ಟು 100 ml, 1000 ml ಎಲ್ಲರಿಗೂ ಗೊತ್ತಿದೆ. ಸೊ ml ಇರೋದನ್ನ ನಾವು cm³ ಆಗಿ ಬರೆದ್ರೆ ಏನಾದ್ರೂ ಚೇಂಜಸ್ ಆಗುತ್ತಾ? ಇಲ್ಲ. ನೋ. Which is equal to 10 to the power of -3 meter cube. Is there any changes? ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಇದೆ. ಅದನ್ನ ನಾವು ಮೀಟ್ರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 10⁻². 10⁻². ಸೆಂಟಿಮೀಟರ್ ನ ಮೀಟರ್ಗೆ. ಮೀಟರ್ ಕ್ಯೂಬ್ ಕನ್ವರ್ಟ್ ಮಾಡ್ಬೇಕಂದ್ರೆ 10⁻². ಹೋಲ್ ಕ್ಯೂಬ್ ಕ್ಯೂಬ್ ಅಲ್ವಾ? -6, 10⁻⁻6. ಸೊ ನಾವೇನ್ ಮಾಡ್ಬೇಕು? ಈಗ ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಇಂದ ಮೀಟರಿಗೆ ಕನ್ವರ್ಟ್ ಮಾಡಬೇಕು. ಸೊ ಮೀಟರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೇನು? ಸೆಂಟಿಮೀಟರ್ ಅಲ್ಲಿ ಇರೋದನ್ನ ಡಿವೈಡೆಡ್ ಬೈ 100. 10 to the power of -2 to the power of 3 ಅಲ್ವಾ? ಕಾಣಿಸ್ತಿಲ್ವಾ ಇದು? ಟೇಕ್ ಅ ಬ್ರೈಟ್ ಕಲರ್. ಓಕೆ, ಈಗ ಸೆಂಟಿಮೀಟರ್ ಅಲ್ಲಿದೆ, ಅದನ್ನ ಮೀಟರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಐ ಹ್ಯಾವ್ ಟು ಡಿವೈಡ್ ದಿಸ್ ಬೈ 10 to the power of -2. ಸೆಂಟಿಮೀಟರ್ ಅನ್ನ ಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ, ಇಫ್ ಐ ಕ್ಯೂಬ್ ಅನ್ನ ಕನ್ವರ್ಟ್ ಮಾಡ್ಬೇಕಾದ್ರೆ ಎಲ್ಲ ಕಡೆ ಕ್ಯೂಬ್ ಮಾಡ್ಕೊಳ್ಳಿ. ಸೊ ಸೆಂಟಿಮೀಟರ್ ಅಲ್ಲಿ ಏನಿದೆ ನಿಮಗೆ? 1000 ಸೆಂಟಿಮೀಟರ್ ಡಿವೈಡೆಡ್ ಬೈ 10 to the power of -2 ಇಂಟು ಟು ದಿ ಪವರ್ ಆಫ್ 3 ಎಷ್ಟಾಗುತ್ತೆ ಇದು?
1000 cm cube. -2 × 3 ಎಷ್ಟಾಗುತ್ತಪ್ಪ? -6. -6 ಆಗುತ್ತಾ? Sorry, this is meter. So, 1 minute. This is not there. (10⁻³ ಮೀಟರ್ ಕ್ಯೂಬ್ ಅಲ್ವಾ? ಅಥವಾ 1 dm³. ಆಲ್ ಆರ್ ಸೇಮ್, ರೈಟ್? ಈಗ ನಾವು ಹೇಗೆ ಕೆಲ್ವಿನ್ ಇಂದ ಡಿಗ್ರಿ ಸೆಲ್ಸಿಯಸ್ಗೆ ಅಥವಾ ಈಗ ಮೀಟರ್ ಇಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ವಿ. ಇಫ್ ಇನ್ ಕೇಸ್ ಮೀಟರ್ ಅಲ್ಲಿ ಇತ್ತು ಅನ್ಕೊಳ್ಳೋಣ, 1 meter which is equal to, please convert this into centimeter. 100. ಇಂಟು, ಈಗ ಸೆಂಟಿಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ ಮಾಡಿದ್ವಿ. ಮೀಟರ್ ಇಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು. 1 × 10⁻². So 1 meter is equal to 100 centimeter. 100 centimeter. ಈ ತರ ಕನ್ವರ್ಷನ್ ಮಾಡೋದನ್ನ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕರಿತೀವಿ. ಅದೇ ತರ 1 ಲೀಟರ್ಗೆ 10⁻⁻6 ಮೀಟರ್ ಕ್ಯೂಬ್. ಓಕೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡು ನೆಕ್ಸ್ಟ್ ಮುಂದೆ ಹೋಗೋಣ ಬೇಗ. ಇದೇನ್ ನಿಮಗೆ ಎಕ್ಸಾಮ್ ಅಲ್ಲಿ ನಿಮಗೆ ಇದನ್ನ ಕೇಳಲ್ಲ, ಬಟ್ ಯು ಹ್ಯಾವ್ ಟು ನೋ ಫಾರ್ ಬೇಸಿಕ್ ಥಿಂಗ್ಸ್ ವಿಚ್ ಯು ಸಾಲ್ವಿಂಗ್ ಇನ್ ಯುವರ್ ಪ್ರಾಬ್ಲಮ್ ಸೆಕ್ಷನ್ ಅಲ್ಲಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈ ಬೇಸಿಕ್ ಥಿಂಗ್ಸ್ ಇಂದಾನೆ ಕೆಲವರು ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕಮ್ಸ್ ಟು ಪ್ರಿಸಿಷನ್. ವಾಟ್ ಯು ಮೀನ್ ಬೈ ಪ್ರಿಸಿಷನ್? ಪ್ರಿಸಿಷನ್ ಅಂದ್ರೆ ಏನಪ್ಪ? It is the closeness of the set of values. It is the closeness of the set of value obtained from identical measurements. See, precision andre ಏನು? For example, if I have ಇಲ್ಲೊಂದು ಲೈಟರ್ ಬರ್ತಿದ್ಯಾ? ಓಕೆ, ಇಲ್ಲೊಂದು ಬೋರ್ಡ್ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿಗೆ ಎಲ್ಲರಿಗೂ ಇದನ್ನ ರಾಕೆಟ್ ಥ್ರೋ ಮಾಡಕ್ ಹೇಳ್ತೀನಿ ನಾನು. ಇಲ್ಲೊಂದು ಪಾಯಿಂಟ್ ಇರುತ್ತೆ. ಸೊ ಎಲ್ರು ಏನ್ ಮಾಡ್ತಾರೆ? ರಾಕೆಟ್ ಥ್ರೋ ಮಾಡಿ ಅಂದಾಗ ಓಕೆ, ಬೇಡ. ನಿಮ್ ಲೆವೆಲ್ಗೆ ಯಾವ ಸ್ಪೋರ್ಟ್ಸ್ ಆಡ್ತೀರಾ ಜನರಲಿ ಎಲ್ರು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್? ವಿಚ್ ಸ್ಪೋರ್ಟ್ಸ್ ಆರ್ ಯು ಲೈಕ್? ಬೇಗ ಹೇಳ್ಬೇಕು. ವಿಚ್ ಸ್ಪೋರ್ಟ್ಸ್ ಆರ್ ಯು ಲೈಕ್ ಟು ಪ್ಲೇ? ಹೇಳ್ರಪ್ಪ. ಯಾರಿಗೂ ಸ್ಪೋರ್ಟ್ಸ್, ನೀವ್ ಯಾರು ಸ್ಪೋರ್ಟ್ಸ್ ಆಡಲ್ವಾ? ಆಟನೇ ಆಡಲ್ವಾ ನೀವ್ ಯಾರು? ಗೇಮ್ಸ್ ಅಂತ, ಗೇಮ್ ಕ್ಲಾಸ್ ಅಂತ ಇರುತ್ತಾ ನಿಮಗೆ? ಗೇಮ್ ಪೀರಿಯಡ್ ಅಂತ, ಸ್ಪೋರ್ಟ್ಸ್ ಪೀರಿಯಡ್, ಗೇಮ್ ಪೀರಿಯಡ್ ಅಂತ ಇರುತ್ತಲ್ವಾ ಕ್ಲಾಸಲ್ಲಿ? ಇಲ್ಲ. ಇಲ್ವಾ? ಓಕೆ. ಇನ್ನ ಲೋವರ್ ಕ್ಲಾಸಸ್ ಅಲ್ಲಿ ಇತ್ತಾ ನಿಮಗೆ? ಸ್ಕೂಲಲ್ಲೆಲ್ಲ ಇತ್ತಾ? ಅಲ್ಲಾದ್ರೂ ಆಡಿರ್ತೀರಲ್ವಾ? ಹೇಳಿ, ಯಾವ್ದಾದ್ರು ಒಂದ್ ಗೇಮ್ ಹೇಳಿ ಹೋಗ್ಲಿ. ಟೆಲ್ ಮಿ ಎನಿ ಒನ್ ಗೇಮ್.
ಓಕೆ, ಐ ಜಂಪ್ ಅಂತ ತಗೊಳ್ಳೋಣ. ಐ ಜಂಪ್ ಮಾಡಿದಿರ ಎಲ್ರು ಆಲ್ಮೋಸ್ಟ್? ಪಾರ್ಟಿಸಿಪೇಟ್ ಮಾಡ್ತಿದ್ರ ಹೈ ಜಂಪ್, ಲಾಂಗ್ ಜಂಪ್ ಈ ತರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆಲ್ಲ? ಟೆಲ್ ಮಿ ಎಸ್ ಆರ್ ನೋ. ಟೆಲ್ ಮಿ ಗಾಯ್ಸ್. ಓಕೆ, ಲೆಟ್ ಅಸ್ ಟೇಕ್ ಒನ್ ಏನು ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಅಂತ ತಗೊಳ್ಳೋಣ. ಇದು ಫೀಲ್ಡ್. ಲಾಂಗ್ ಜಂಪ್ ಎ ಅನ್ನೋ ಪರ್ಸನ್ ಬಂದು ಇಲ್ಲಿ ಈ ಸ್ಪಾಟ್ ಅಲ್ಲಿ ಜಂಪ್ ಮಾಡ್ತಾನೆ, ಒಂದು ಹೈಯೆಸ್ಟ್ ಸ್ಪಾಟ್ ಇದು. ದೆನ್ ಬಿ ಅನ್ನೋ ಒಂದು ಇದು, ಸಿ ಅನ್ನೋ ಒಂದು ಇದು, ಅಂಡ್ ಡಿ ಅನ್ನೋನು ಇಲ್ಲಿ, ಅಂಡ್ ಇ ಅನ್ನೋನು ಇಲ್ಲಿ. ವೆರಾಸ್ ಯುವರ್ ಮಿನಿಮಮ್ ಅಂದ್ರೆ ನೀವು ಇಷ್ಟನ್ನ ಕ್ರಾಸ್ ಮಾಡಲೇಬೇಕು. ಇದು ಏನು ಸೆಲೆಕ್ಷನ್ ಕ್ರೈಟೀರಿಯಾ ಆಗಿರುವಂಥದ್ದು ಒಂದು 10 ಮೀಟರ್ ಅಂತ ತಗೊಳ್ಳೋಣ. ಓಕೆನಾ? 10 ಮೀಟರ್ಗಿಂತ ಜಾಸ್ತಿ ಯಾರ್ಯಾರು ಜಂಪ್ ಮಾಡಿರ್ತಾರೆ ಅವ್ರುಗಳನ್ನೆಲ್ಲ ಇವರು ಕನ್ಸಿಡರ್ ಮಾಡ್ತಾರೆ, ಕ್ವಾಲಿಫೈಡ್ ಅಂತ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಕ್ಕೆ. ಓಕೆನಾ? ಸೊ ಎ ಅನ್ನೋ ಅಂತ ವ್ಯಕ್ತಿ ಏನ್ ಮಾಡಿದಾನೆ, ಇಲ್ಲಿ ಜಂಪ್ ಮಾಡಿದಾನೆ. ಅಂಡ್ ಬಿ ಅನ್ನೋನು ಈ ಸ್ಪಾಟ್ ಅಲ್ಲಿ, ಸಿ ಅನ್ನೋರು ಇಲ್ಲಿ, ಇ ಅನ್ನೋರು ಇಲ್ಲಿ, ಅಂಡ್ ಡಿ ಅನ್ನೋರು ಇಲ್ಲಿ. ಸೊ ಪ್ರಿಸಿಷನ್ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಎಲ್ಲಾ ವ್ಯಾಲ್ಯೂಗಳು ಹತ್ರ ಇದೆಯಾ, ತುಂಬಾ ದೂರ ಇದೆಯಾ, ಡಿಫ್ರೆನ್ಸ್ ಜಾಸ್ತಿ ಇದೆಯಾ ಈ ವ್ಯಾಲ್ಯೂಗಳ ಮಧ್ಯೆ ಅಥವಾ ಕಮ್ಮಿ ಇದೆಯಾ? ಕಡಿಮೆ ಇದೆ. ಲೆಟ್ ಅಸ್ ಸಿ. ದಿಸ್ ಇಸ್ 10.2, ದಿಸ್ ಇಸ್ 10.3, ದಿಸ್ ಇಸ್ 10.4, ದಿಸ್ ಇಸ್ 10.2, ಅಂಡ್ ದಿಸ್ ಇಸ್ 10.1. ಹೇಳಿ ಇವಾಗ. ಕ್ಲೋಸ್ ಇದೆ. ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಇದೆ. ಮೋರ್ ದೆನ್ ಕ್ಲೋಸ್. ಯುವರ್ ಏನು ಯಾವ ವ್ಯಾಲ್ಯೂ, ಇಷ್ಟು ವ್ಯಾಲ್ಯೂನ ನೀವು ಕ್ರಾಸ್ ಮಾಡಬೇಕು ಅಂತ ಅನ್ನೋದಕ್ಕಿಂತ ಐದರ್ ಇದು ಜಾಸ್ತಿ ಇರ್ಬೋದು, ಆರ್ ಇಟ್ ಮೇ ಬಿ ಇದು ವಿನ್ನರ್ ಸ್ಪಾಟ್ ಅಂತ ತಗೊಳ್ಳೋಣ. ಈ ಲೈನ್ ನ ಯಾರು ಕ್ರಾಸ್ ಮಾಡಿರ್ತಾರೆ ಅವರು ವಿನ್ನರ್ ಆಗ್ತಾ ಇದ್ರು. ಓಕೆನಾ? ಸೊ ಇವರು ಇನ್ ಬಿಟ್ವೀನ್ ಇದ್ದಾರೆ. ಸೊ ಎಲ್ಲರ ವ್ಯಾಲ್ಯೂನು ಆಲ್ಮೋಸ್ಟ್ ಕ್ಲೋಸ್ ಇದೆ ಅಲ್ವಾ? ದಿಸ್ ಇಸ್ ಅವರ್ ಟಾರ್ಗೆಟ್ ಅಂತ ತಗೊಳ್ಳೋಣ. ದಿಸ್ ಇಸ್ ಮಿನಿಮಮ್ ಅಂಡ್ ದಿಸ್ ಇಸ್ ಅವರ್ ಟಾರ್ಗೆಟ್. ದೀಸ್ ಆರ್ ಆಲ್ ಅವರು ಜಂಪ್ ಮಾಡಿರುವಂತ ಡಿಸ್ಟೆನ್ಸ್. ಸೊ ಎಲ್ಲ ವ್ಯಾಲ್ಯೂಸ್ ನಿಮಗೆ ಇಲ್ಲಿ ನಿಯರ್ ಬೈ ಇದೆ, ಎಲ್ಲದು ಒಂದಕ್ಕೊಂದಕ್ಕೆ ಹತ್ತತ್ರ ಇದೆ. ಟಾರ್ಗೆಟ್ ಬಂದು 11 ಅಂತ ತಗೊಳ್ಳೋಣ. 11 ಮೀಟರ್ ಯಾರಾದ್ರೂ ಜಂಪ್ ಮಾಡ್ಬಿಟ್ಟಿದ್ರೆ ಅವ್ರು ವಿನ್ನರ್ ಆಗ್ತಿದ್ರು. ಇವರೆಲ್ಲ ಏನು 10 10.2, 10.3, 10.4, 10.2, 10.1 ಈ ತರ ಅವ್ರವರೆಲ್ಲ ಏನಾಗಿದ್ದಾರೆ, ಹತ್ತತ್ರ ಇದ್ದಾರೆ. ಯಾರೂ 11 ಮೀಟರ್ನ ಕ್ರಾಸ್ ಮಾಡಿಲ್ಲ ಅಲ್ವಾ? ಸೊ it is the closeness of the set of values obtained from identical measurements. ಸೇಮ್ ಮೆಷರ್ಮೆಂಟ್ಸ್ ನಾವು ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಪೋರ್ಟ್ಸ್ ತಗೊಂಡೆ, ಇನ್ ಯುವರ್ ಲ್ಯಾಬೋರೇಟರಿ ನೀವು ಟೈಟ್ರೇಷನ್ ಮಾಡ್ಬೋದು ಅಥವಾ ಸಾಲ್ಟ್ ಅನಾಲಿಸಿಸ್ ಮಾಡ್ಬೋದು. ಸೇಮ್ ಮೆಥಡ್ ಅನ್ನ ನೀವು 3-4 ಸತಿ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ, 3-4 ಸತಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ತೀರಾ ಅಲ್ವಾ? ಮಾಡ್ತೀರಾ ಇಲ್ವಾ? ಎಸ್ ಮ್ಯಾಮ್. ಎಸ್ ಮಾಡ್ತೀರಾ. ಸೊ ಅವಾಗ ಆಲ್ಮೋಸ್ಟ್ ನಿಮಗೆ ಎಲ್ಲಾ ವ್ಯಾಲ್ಯೂಸ್ ನಿಯರ್ ಬೈಯೇ ಬರುತ್ತೆ. ಈ ತರ ಒಂದಕ್ಕೊಂದು ಹತ್ತತ್ರ ವ್ಯಾಲ್ಯೂ ಇದ್ರೆ ಅದನ್ನ ಏನಂತ ಕರಿತೀವಿ? ಪ್ರಿಸಿಷನ್. ಐದರ್ ಇಟ್ ಮೇ ನಿಯರ್ ಟು ಅಕ್ಯುರೇಟ್ ವ್ಯಾಲ್ಯೂ ಇರ್ಬೋದು, ಇದು ನಿಯರ್ ಆಗಿರ್ಬೋದು, ಆರ್ ನಾಟ್ ನಿಯರ್. ಇದು ಅಕ್ಯುರೇಟ್ ವ್ಯಾಲ್ಯೂ ಹತ್ರನೂ ಇರ್ಬೋದು ಅಥವಾ ಅಕ್ಯುರೇಟ್ ವ್ಯಾಲ್ಯೂ ಅಲ್ದೇನೂ ಇರ್ಬೋದು. ಬಟ್ ಒಂದಕ್ಕೊಂದು ಏನಾಗಿದೆ, ಒಂದಕ್ಕೊಂದು ಹತ್ತತ್ರ ಇದೆ ವ್ಯಾಲ್ಯೂಸ್. ಓಕೆನಾ? ಕ್ಲೋಸ್ನೆಸ್ ಇದೆ ಆ ವ್ಯಾಲ್ಯೂಸ್ಗಳ ಮಧ್ಯ. ಸೊ ಆ ತರದ ವ್ಯಾಲ್ಯೂಸ್ ನ ವಿ ಆರ್ ಕಾಲಿಂಗ್ ಪ್ರಿಸಿಷನ್. ಇಟ್ ಇಸ್ ದ ಕ್ಲೋಸ್ನೆಸ್ ಆಫ್ ಸೆಟ್ ಆಫ್ ವ್ಯಾಲ್ಯೂಸ್ ಒಬ್ಟೈನ್ಡ್ ಫ್ರಮ್ ಐಡೆಂಟಿಕಲ್ ಮೆಜರ್ಮೆಂಟ್ಸ್, ನಾಟ್ ಇನ್ ಡಿಫ್ರೆಂಟ್ ಮೆಜರ್ಮೆಂಟ್ಸ್. ಇಲ್ಲಿ ಯಾರೋ ಸ್ಪೋರ್ಟ್ಸ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು
ಇವರಿಗೆ ಲಾಂಗ್ ಜಂಪ್ ಮಾಡಿಸಿ ಇನ್ಯಾರನ್ನೋ ಕರ್ಕೊಂಡ್ಬಂದು ಜಂಪ್ ಮಾಡಿಸೋ ಆಗಿಲ್ಲ, ಎಲ್ಲರನ್ನು ನೀವು ಲಾಂಗ್ ಜಂಪೇ ಮಾಡಿಸ್ಬೇಕು. ಸೊ ಐಡೆಂಟಿಕಲ್ ಮೆಷರ್ಮೆಂಟ್ ಮಾಡಿದಾಗ ನಿಮಗೆ ಕ್ಲೋಸ್ನೆಸ್ ವ್ಯಾಲ್ಯೂಸ್ ಬಂದ್ರೆ ಅದನ್ನ ನಾವು ಪ್ರಿಸಿಷನ್ ಅಂತ ಕರಿತೀವಿ. ಅದೇ ತರ ಪ್ರಿಸಿಷನ್ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದಾಗ ಇಂಡಿವಿಜುವಲ್ ವ್ಯಾಲ್ಯೂ ಮೈನಸ್ ಅರ್ಥಮೆಟಿಕ್ ಮೀನ್ ವ್ಯಾಲ್ಯೂ. ನಂಗೆ ಇಲ್ಲಿ ಪ್ರಿಸಿಷನ್ ಎಷ್ಟಕ್ಕೆ ಬರುತ್ತೆ ಅಂತ ಹೇಳ್ತೀರಾ ಈ ಫಾರ್ಮುಲಾಸ್ ಯೂಸ್ ಮಾಡಿ? Precision is equal to individual value minus arithmetic mean value. ಇಂಡಿವಿಜುವಲ್ ವ್ಯಾಲ್ಯೂ ಆಗಂತ ಅಣ್ಣದು. ಇಂಡಿವಿಜುವಲ್ ವ್ಯಾಲ್ಯೂ ಅಂದ್ರೆ ಇವ್ರದ್ದು ಫಾರ್ ಎಕ್ಸಾಂಪಲ್ 10.3 ಅವರು ಎಷ್ಟು ಪ್ರಿಸಿಷನ್ ಇದ್ದಾರೆ. ಅರ್ಥಮೆಟಿಕ್ ಮೀನ್ ವ್ಯಾಲ್ಯೂ ಅಂದ್ರೆ ಎಲ್ಲಾನು ಆಡ್ ಮಾಡಿ ಡಿವೈಡೆಡ್ ಬೈ ಎಷ್ಟಿದೆ ಅಷ್ಟಿಂದ ಡಿವೈಡ್ ಮಾಡ್ಕೊಳ್ಳೋದು. ಈಚ್ ಅಂಡ್ ಎವ್ರಿ ಒನ್ಗೆ ಪ್ರಿಸಿಷನ್ ಕಂಡುಹಿಡಿಬಹುದು, ಅಥವಾ ಟೋಟಲ್ ಆಗಿ ಕಂಡುಹಿಡಿತೀನಿ ಅಂದ್ರೆ ಎಲ್ಲದನ್ನು ಸೇರಿಸಿ ನಿಯರ್ ಬೈ ವ್ಯಾಲ್ಯೂಸ್ನ ಈಚ್ ಅಂಡ್ ಎವ್ರಿ ಒನ್ಗೆ ಕಂಡುಹಿಡಿಬೇಕು. ಇಂಡಿವಿಜುವಲ್ ವ್ಯಾಲ್ಯೂ ಈಗ 10.2 ಎಷ್ಟು ಪ್ರಿಸಿಷನ್ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡಬೇಕು, 10.2 ಮೈನಸ್ ಟೋಟಲ್ ಎಲ್ಲಾನು ಆಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು ನಂಬರ್ ಇದೆ 1 2 3 4 5 ಮಾಡ್ಕೊಂಡ್ರೆ ನಿಮಗೆ ಪ್ರಿಸಿಷನ್ ಎಷ್ಟು 10.2 ಅವರು ಎಷ್ಟು ಕ್ಲೋಸ್ ಇದ್ದಾರೆ ಪ್ರಿಸಿಷನ್ಗೆ ಅಂತ ಗೊತ್ತಾಗುತ್ತೆ. ಓಕೆನಾ? ಯು ಕ್ಯಾನ್ ಡೂ ಇನ್ ಯುವರ್ ಆಫ್ಟರ್ ಕ್ಲಾಸ್. ಜಸ್ಟ್ ಲುಕ್ ಎಟ್ ದಿಸ್. ಇದೇನಂತ ಇಂಪಾರ್ಟೆಂಟ್ ಇಲ್ಲ, ನೀವು ಮಾಡ್ಕೊಂಡು ಹೋಗ್ಬೋದು ಆಸ್ ಯುವರ್ ಓನ್ ಇಂಟ್ರೆಸ್ಟ್. ಓಕೆನಾ? ನೆಕ್ಸ್ಟ್ ಕಮ್ಸ್ ಟು ಯುವರ್ ಅಕ್ಯುರೇಸಿ. ಪ್ರಿಸಿಷನ್ ಅರ್ಥ ಆಯ್ತೇನ್ರಪ್ಪ? ಪ್ರಿಸಿಷನ್ ಅರ್ಥ ಆಯ್ತಾ? ಎನಿ ಡೌಟ್ ಇನ್ ದ ಪ್ರಿಸಿಷನ್? ನೋ ಮ್ಯಾಮ್. Okay. Let us move for accuracy. ಸೊ ಈಗ ಪ್ರಿಸಿಷನ್ ಹೇಳಿದ್ವಿ ಅಲ್ವಾ, ಅಕ್ಯುರೆಸಿ ಅಂತಂದ್ರೆ ಏನು? ಟ್ರೂ ವ್ಯಾಲ್ಯೂ ಅಥವಾ ಅಕ್ಯುರೆಸಿ ಅಂತ ಕರಿತೀವಿ ನಾವು. ಓಕೆನಾ? ಸೊ ಅಕ್ಯುರೆಸಿ ಇಟ್ ಈಸ್ ದ measure of the difference between experimental value or mean value of set of measurements and the true value. ಅರ್ಥ ಆಯ್ತಾ ಏನಾದ್ರು? ನೋ ಮ್ಯಾಮ್. ಸಿಂಪಲ್ ಆಗಿ ಇಲ್ಲೇನ್ ಇದು ಕೊಟ್ಟಿದ್ದಾರೆ, ಇವಾಗ ಏನ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿ ಮೇಲೆ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಇಟ್ ಇಸ್ ದ ಮೆಷರ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್, ಯಾವ್ದ್ರ ಮಧ್ಯೆ ಡಿಫ್ರೆನ್ಸ್ ತೆಗಿತಿದ್ದಾರೆ? ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಆರ್ ದ ಮೀನ್ ಅಂತ ತಗೋತಿದ್ದಾರೆ. ಮೀನ್ ವ್ಯಾಲ್ಯೂ ಅಂತಂದ್ರೆ ಎಲ್ಲದನ್ನು ಆಡ್ ಮಾಡಿ ಡಿವೈಡ್ ಮಾಡಿರುವಂತ ವ್ಯಾಲ್ಯೂ. ಓಕೆನಾ? ಸೊ ಆ ವ್ಯಾಲ್ಯೂ ಇಂದ ಟ್ರೂ ವ್ಯಾಲ್ಯೂನ ನಿಮ್ಗೆ ಮೈನಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಮಗೆ ನೀವು ಇವಾಗ ಯಾವುದೋ ಒಂದು ನಾನು ಆವಾಗಲೇ ತೋರಿಸ್ದೆ, ಅವರೆಲ್ಲ 10.2 10.3 ಈ ಥರ ತಗೊಂಡಿದ್ರು. ಅಂದರೆ ಈ ಥರ ಏನು ಜಂಪ್ ಮಾಡಿ ಈ ಡಿಸ್ಟೆನ್ಸ್ಗಳನ್ನ ಅವರು ಕವರ್ ಮಾಡಿದ್ರು. ಇಫ್ ಟ್ರೂ ವ್ಯಾಲ್ಯೂ ಏನಾದರೂ 10.10 ಇದ್ದಿದ್ರೆ, ಟ್ರೂ ವ್ಯಾಲ್ಯೂ ಅಂದರೆ ಎಕ್ಸಾಕ್ಟ್ ಆಗಿ 10 ಮೇಲೆ ಜಂಪ್ ಮಾಡಿದವರೆಲ್ಲ 10ನ ಯಾರು ರೀಚ್ ಮಾಡ್ತಾರೆ ಅವರೆಲ್ಲರೂ ವಿನ್ನರ್ಸ್ ಅಂತ ಏನಾದರೂ ಕನ್ಸಿಡರ್ ಮಾಡಿದ್ರೆ ಅವಾಗ ನಾವೇನ್ ಮಾಡಬೇಕು, ಯಾರ್ದು ಅಕ್ಯುರೆಸಿ ಇದೆ 10ಗೆ ಎಕ್ಸಾಕ್ಟ್ಲಿ ಯಾರು ನಿಯರ್ ಇದ್ದಾರೆ ಅಂತ ನೋಡ್ಕೋಬೇಕು. ಅಥವಾ ಮೀನ್ ಆಫ್ 2 3 ವ್ಯಾಲ್ಯೂಸ್ ಅಂತಂದಾಗ 10.9 ಸಾರಿ 10.2 10.1 10 10.3 ಈ ಎಲ್ಲಾ ವ್ಯಾಲ್ಯೂಸ್ ಇದೆ, ಎಲ್ಲದು ಏನಿದೆ ಪ್ರಿಸಿಷನ್ ಆಗಿದೆ ಅಲ್ವಾ? 10 10.1 10.2 10.3 ನಿಯರ್ ಬೈ ಇದೆ ಅಲ್ವಾ ವ್ಯಾಲ್ಯೂಸ್ ಎಲ್ಲ? ಸೊ ದಿಸ್ ಇಸ್ ಪ್ರಿಸಿಷನ್. ಇಫ್ 10.1 ಆರ್ 9.9 ಈ ಎರಡು ವ್ಯಾಲ್ಯೂ ಏನಾಗುತ್ತೆ, ಇಟ್ ಈಸ್
ಇವೆರಡನ್ನು ನೀವು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿ 10. 10 ಬರುತ್ತೆ ಅಲ್ವಾ? ಅದೇ ಥರ 10.2 ಪ್ಲಸ್ 9.9 ಮಾಡಿ. ಎಷ್ಟು ಬರುತ್ತೆ ಡಿವೈಡೆಡ್ ಬೈ 2? 10.05 ಬರುತ್ತೆ. 0. 10.05. ಆ್ಯಂಡ್ ಇದನ್ನ 10.2 ಮಾಡಿದ್ರಿ, 10.1 ಮಾಡಿ, 10.1 ಮಾಡಿದ್ರಿ. ಸೊ 10.05 ಮತ್ತೆ 9.9 10 9.9 ಮತ್ತೆ 10.05 ಇವು ಮೂರನ್ನು ನಾವು ಆಲ್ಮೋಸ್ಟ್ ಸೇಮ್ ಅಂತ ತಗೋಬೋದಾ? ಆಲ್ಮೋಸ್ಟ್ ಸೇಮ್. 9.9 ಆಗಿರ್ಬೋದು, 10 ಆಗಿರ್ಬೋದು, ಅಥವಾ 10.05 ಆಗಿರ್ಬೋದು. ತುಂಬಾ ನಿಯರ್ ಇದಾವೆ ಇವೆಲ್ಲ. ಏನ್ ನಿಮಗೆ 0.1 ಅಷ್ಟು ಡಿಫ್ರೆನ್ಸ್ ಇದೆ ಅಷ್ಟೆ. ಇಲ್ಲಿ 0.05 ಅಷ್ಟು ಡಿಫ್ರೆನ್ಸ್ ಇದೆ. ಸೊ ಇದೆಲ್ಲ ನಿಮಗೆ ಏನಾಗುತ್ತೆ, ಅಕ್ಯುರೇಟ್ ಅಂದ್ರೆ 10ಗೆ ತುಂಬಾ ಹತ್ರ ಇದೆ, ಟ್ರೂ ವ್ಯಾಲ್ಯೂಗೆ ಸೇಮ್, ಆಲ್ಮೋಸ್ಟ್ ಸೇಮ್ ಇದೆ ಅಂತದನ್ನ. ಟ್ರೂ ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ ಸೇಮ್ ವ್ಯಾಲ್ಯೂ ಇದ್ರೆ ಅದನ್ನ ಅಕ್ಯುರೇಟ್ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಎಕ್ಸಾಮ್ ಅಲ್ಲೇ ತಗೊಳ್ಳೋಣ. 35 ಮಾರ್ಕ್ಸ್ ಬರಬೇಕು ಪಾಸ್ ಆಗೋದಕ್ಕೆ ಅಲ್ವಾ? 35.5 ಬಂದಿರೋನು ಪಾಸ್. 34.5 ಬಂದಿರೋನ್ನ ಪಾಸ್ ಮಾಡ್ತಾರ, ಫೇಲ್ ಮಾಡ್ತಾರ? ಫೇಲ್. 35 ನಿಮ್ಮ ಕ್ವಾಲಿಫಿಕೇಶನ್ ಬರ್ಬೇಕಾಗಿರೋವಂಥದ್ದು. ಓಕೆನಾ? ಈಗ ನಿಮ್ಮ ಟೆಸ್ಟ್ಗಳನ್ನ ತಗೊಳ್ಳೋಣ ಕಣಪ್ಪ. ಈಗ ನಾನೇ ಒಂದು ಕೆಮಿಸ್ಟ್ರಿ ಟೆಸ್ಟ್ ಮಾಡಿದೆ. 35 ಮಾರ್ಕ್ಸ್ ಬಂದಿರೋರೆಲ್ಲ ಪಾಸು ಕಂಡ್ರಪ್ಪ. 35 ಮೇಲೆ ತೆಗ್ದಿರೋ 35 ಎಕ್ಸಾಕ್ಟಾಗಿ 35 ಬಂದಿರೋರೆಲ್ಲ ಪಾಸು, 35ಗಿಂತ ಕೆಳಗಡೆ ಬಂದಿರೋರೆಲ್ಲ ಫೇಲು ಅಂತ ನಾನು ಹೇಳ್ತೀನಿ. ಓಕೆನಾ? ಯಾರೋ ಒಬ್ರು 35.5 ತಗೊಂಡಿರ್ತಾರೆ, ಇನ್ನೊಬ್ಬ 34.5 ತಗೊಂಡಿರ್ತಾನೆ. ನೋಡಿ, ಇವೆಲ್ಲ ಏನು ಪ್ರಿಸಿಷನ್ ಆಗಿದೆಯಾ? ಪ್ರಿಸಿಷನ್ ಅಂದ್ರೇನು? ನಿಯರ್ ಬೈ ವ್ಯಾಲ್ಯೂಸ್. ಪ್ರಿಸಿಷನ್ ಆಗಿದೆ, ಹೌದು. 35 ವಿ ಕ್ಯಾನ್ ರೈಟ್ 35.5 ನ ಪಾಸ್. ಆಲ್ಮೋಸ್ಟ್ ಈಕ್ವಲ್ ಇದೆ ಅಲ್ವಾ? 34.5 ನ 35 ಅಂತ ತಗೋತೀವಿ ಅಲ್ವಾ ನಾವು? ರೌಂಡ್ ಆಫ್ ಮಾಡ್ತೀವಲ್ವಾ? ಸೊ ಆಲ್ಮೋಸ್ಟ್ ಇವೆಲ್ಲ ಏನು 0.5 ಅಷ್ಟು ಡಿಫ್ರೆನ್ಸ್ ಇರೋದ್ರಿಂದ ನಾವು ಅದನ್ನ ಅಕ್ಯುರೇಟ್ ಆಗಿದೆ, ಹತ್ರ, ತುಂಬಾ ಎಕ್ಸಾಕ್ಟ್ ವ್ಯಾಲ್ಯೂಗೆ ತುಂಬಾ ಹತ್ರ ಇದೆ ಅಂತ ತಗೋತೀವಿ. ಅದನ್ನ ನಾವು ಅಕ್ಯುರೇಸಿ ಅಂತ ಕರಿತೀವಿ. ಓಕೆನಾ? ನಿಮಗೆ ಡೆಫಿನೇಷನ್ಸ್ ಅಷ್ಟೇ ಕೇಳ್ತಾರೆ, ತುಂಬಾ ಏನ್ ಡೆಪ್ತ್ ಆಗೇನು ಕೇಳಲ್ಲ. ಓಕೆನಾ? ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಅಕ್ಯುರೇಟ್ ಅಂತಂದ್ರೆ ಏನು? ನಿಯರ್ ಬೈ ವ್ಯಾಲ್ಯೂ ಎಕ್ಸಾಕ್ಟ್ ಟ್ರೂ ವ್ಯಾಲ್ಯೂ ಇರುತ್ತಲ್ಲ, ನಿಮಗೆ ಬೇಕಾಗಿರುವಂತ ವ್ಯಾಲ್ಯೂ ಅದಕ್ಕೆ ಹತ್ರ ಇರಬೇಕು. ಪ್ರಿಸಿಷನ್ ಅಂದ್ರೆ ಒಂದಕ್ಕೊಂದು ಹತ್ರ ಇರಬೇಕು. ಓಕೆನಾ? ಅರ್ಥ ಆಯ್ತಾ? ಎನಿ ಡೌಟ್? ಏನಾದ್ರೂ ಡೌಟ್ ಇದೆಯಾ? ಡೌಟ್ ಇದೆಯೇನ್ರು? ಕ್ಯಾನ್ ಐ ಗೋ ಫಾರ್ ನೆಕ್ಸ್ಟ್ ಸ್ಲೈಡ್? ಪ್ರಿಸಿಷನ್ ಅಂದ್ರೆ ಒಂದಕ್ಕೊಂದ್ರ ವ್ಯಾಲ್ಯೂ ಹತ್ರ ಇರಬೇಕು. ಅಕ್ಯುರಸಿ ಅಂದ್ರೆ ಟ್ರೂ ವ್ಯಾಲ್ಯೂಗೆ ಹತ್ರ ಇರಬೇಕು, ಅಥವಾ ಟ್ರೂ ವ್ಯಾಲ್ಯೂವೇ ಆಗಿರ್ಬೇಕು. ಅರ್ಥ ಆಯ್ತಾ? ಲೆಟ್ ಅಸ್ ಮೂವ್ ಫಾರ್ವರ್ಡ್. ಓಕೆ. Am I audible clearly? ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಓಕೆ. ಸೊ ಲೆಟ್ ಅಸ್ ಕಮ್ ಟು ಅವರ್ ಮೇನ್ ಥಿಂಗ್, ದಟ್ ಈಸ್ ಮೋಲ್ ಕಾನ್ಸೆಪ್ಟ್. ವಾಟ್ ಯು ಮೀನ್ ಬೈ ಮೋಲ್ ಕಾನ್ಸೆಪ್ಟ್? ಮೋಲ್ ಅಂತಂದ್ರೆ ಏನ್ರಪ್ಪ? ಅಮೌಂಟ್ ಮೋಲ್ ಆಫ್ ಸಬ್ಸ್ಟೆನ್ಸ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ನ ನಾವು ಮೆಷರ್ ಮಾಡೋದಕ್ಕೆ ಏನಂತ ಯೂಸ್ ಮಾಡ್ತೀವಿ? ಮೋಲ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಮೋಲ್ ನ ನಾವು ಜನರಲ್ ಆಗಿ ಯಾವ ತರ ತಗೋಬಹುದು?
ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಅಥವಾ ಏನಂತ ತಗೋಬಹುದು, ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ತಗೊಳ್ಳೋಣ. ಓಕೆನಾ? ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಥವಾ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ನೀವು ಯಾವುದೇ ಒಂದು ಅಮೌಂಟ್ ಅನ್ನು ತಗೊಳ್ಳಿ. ಮೋಲ್ ಅಂತಂದ್ರೆ ಅಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೆ? ಎಲ್ಲರಿಗೂ ಡಿಸ್ಪ್ಲೇ ಆಗ್ಬಿಟ್ಟಿದೆ, ಅದನ್ನೇ ಹೇಳ್ಬೇಕು ಈಗ ಎಲ್ರೂ. 6.022 into 10 power 23. ವೆರಿ ಗುಡ್. 6.022 ಇಂಟು 10 ಪವರ್ 23. ಈ ಡಿಸ್ಪ್ಲೇ ಆಗ್ತಿರೋದನ್ನೇ ನೋಡಿ ಹೇಳಕ್ಕಾಗದೆ ಇರುವಂತ ಸೋಮಾರಿಗಳು ನಮ್ಮ ಕ್ಲಾಸಲ್ಲಿ ಇದ್ದೀರಾ ಅಂತಂತ ನಂಗೆ ಬೇಜಾರಾಗ್ತಾ ಇದೆ. ಎಲ್ರೂ ಹೇಳ್ಬೇಕು ವೈ. ಜೋಶೇ ಇಲ್ವಲ್ಲ ಯಾರ ಹತ್ರನು. 6.022 ಇಂಟು 10 to the power of 23 ಐಟಮ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಆಟಮ್ಸ್ ಆಗಿರ್ಬೋದು, ಯಾವುದನ್ನೇ ತಗೊಳ್ಳಿ, ನಿಮ್ಗಳನ್ನೇ ತಗೊಳ್ಳಿ. ನೀವು 6.022 ಇಂಟು 10 to the power of 23 ಸ್ಟೂಡೆಂಟ್ಸ್ ಇದ್ರೆ, ಐಟಮ್ಸ್ ಬದಲು ನಾವು ಸ್ಟೂಡೆಂಟ್ಸ್ ಅಂತ ತಗೊಳ್ಳೋಣ. ಸ್ಟೂಡೆಂಟ್ಸ್ ಇದ್ರೆ ನಿಮ್ಮನ್ನ ಏನಂತ ಕರಿಬೋದು? 1 mole of ಸ್ಟೂಡೆಂಟ್ಸ್. 1 mole of ಸ್ಟೂಡೆಂಟ್ಸ್. ಓಕೆನಾ? ಲೈಕ್ ದಟ್ ಇನ್ ಯುವರ್, ನೀವು ಇವಾಗ ಜನರಲ್ ಆಗಿ ನಾವು ಯಾವ ಒಂದು ಮೆಷರ್ಮೆಂಟ್ ಮಾಡುವಾಗ ಜನರಲಿ ಇವಾಗೆಲ್ಲ ಏನು ಕೆಜಿ ಇದೆ, ಮತ್ತೆ ನಿಮಗೆ ಮೆಷರ್ ಮಾಡೋದಕ್ಕೆ ಮೀಟರ್ ಸ್ಕೇಲ್ಗಳಿದಾವೆ. ಇನ್ ದ ಪ್ರೀವಿಯಸ್ ಅಥವಾ ಏನ್ಷಿಯಂಟ್ ಟೈಮಲ್ಲಿ ಅವರು ಮೆಷರ್ ಮಾಡ್ತಾ ಇದ್ರು. ಹೇಗೆ ಮೆಷರ್ ಮಾಡ್ತಾ ಇದ್ರು? ಆ ಸಿಸ್ಟಮ್ ಇವಾಗ್ಲೂ ಕೂಡ ಜನರಲ್ ಯೂಸ್ ಮಾಡ್ತಾರೆ. ಯಾರಾದ್ರೂ ಹೇಳ್ತೀರಾ ಯಾವ ತರ ಸಿಸ್ಟಮ್ ಅಂತ? ಕಲ್ಲು ಕಲ್ಲು ಹಿಡ್ಕೊಂಡು ಕಲ್ಲು ತುಪ್ಪದ ಕಲ್ಲು, ಯೂಸ್ ಮಾಡ್ತಿದ್ರು. ಅದನ್ನ ಬಿಟ್ರೆ ಸೇರು ಪಾವು. ಅದು ಓಕೆ. ಈಗ ನಂಗೆ ಸಣ್ಣ ಸಣ್ಣದ್ ಬೇಡ, ನಂಗೆ ದೊಡ್ಡ ದೊಡ್ಡದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಹಣ್ಣುಗಳೆಲ್ಲ ಬೇಕು ಅಥವಾ ಬಾಳೆಹಣ್ಣು ಬೇಕು, ಅವಾಗ ಯಾವ ತರ ತಗೋತಾ ಇದ್ರು? ಡಜನ್. ಎಕ್ಸಾಕ್ಟ್ಲಿ, ಡಜನ್ ಅಲ್ವಾ? ಡಜನ್ ಅಂತಂದ್ರೆ ನೀವು ಬಾಳೆಹಣ್ಣು ತಗೊಳ್ಳಿ, ಬನಾನಾ ತಗೊಳ್ಳಿ, ಇಟ್ ಆಲ್ಸೋ ಕಮಿಂಗ್. ಎಷ್ಟು ಬರುತ್ತೆ ಒಂದು ಡಜನಿಗೆ? 12. 12. In case if you take lemon, 1 dozen means ಲೆಮನ್ನ 1 ಡಜನ್ ತಗೊಂಡ್ರೆ ಎಷ್ಟು ಬರುತ್ತೆ? 12. 12. ಎಕ್ಸಾಕ್ಟ್ಲಿ. ಸೊ ಇಫ್ ಯು ಟೇಕ್ ಎನಿಥಿಂಗ್ ಯಾವ್ದಾದ್ರು 1 ಡಜನ್ ಅಂತ ತಗೊಳ್ಳಿ, ಏನಾದ್ರೂ ಈ 12 ಅನ್ನೋ ವ್ಯಾಲ್ಯೂ ಚೇಂಜ್ ಆಗುತ್ತಾ? ಇಲ್ಲ. ಸೊ ಇಲ್ಲ ಅಲ್ವಾ? ಅದೇ ತರ ನಿಮ್ಮ ಮೋಲ್ ಕಾನ್ಸೆಪ್ಟ್ ಕೂಡ. ಮೋಲ್ ಅನ್ನೋದು ನೀವು ಕಾರ್ಬನ್ಗಾದ್ರೂ ಮೆಷರ್ ಮಾಡಿ, ಕಾಪರಿಗಾದ್ರೂ ಮೆಷರ್ ಮಾಡಿ, ಯಾವುದನ್ನಾದ್ರೂ ತಗೊಳ್ಳಿ, ಅದರಲ್ಲಿ ನಿಮಗೆ ಎಕ್ಸಾಕ್ಟ್ಲಿ 6.02 ಇಂಟು 10 to the power of 23 ಆಟಮ್ಸೇ ಇರುತ್ತೆ. ಅದ್ರದ್ದು ವೆಯ್ಟ್ ಚೇಂಜ್ ಆಗ್ಬೋದು, ಬಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಏನಿದೆಯಲ್ಲ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಥವಾ ನಂಬರ್ ಆಫ್ ಪಾರ್ಟಿಕಲ್ ಆಫ್ ಸಬ್ಸ್ಟೆನ್ಸ್ ಚೇಂಜಸ್ ಆಗಲ್ಲ. ನೀವು ಇಲ್ಲಿ ಬೇಕಿದ್ರು ಮೆಷರ್ ಮಾಡಿ, ಬೇರೆ ದೇಶದಲ್ಲಿ ಬೇಕಿದ್ರು ಮೆಷರ್ ಮಾಡಿ. 1 ಡಜನ್ ಅಂದ್ರೆ ಇಲ್ಲೂ 12 ಕೊಡ್ತಾರೆ, ಅಲ್ಲೂ 12 ಕೊಡ್ತಾರೆ. ಹೌದಾ? ಸೊ ಮೋಲ್ ಅಂತಂದ್ರೆ ಗೊತ್ತಾಯ್ತಾ? ಜನರಲ್ ಒಂದು ಕಾನ್ಸೆಪ್ಟ್ ಬಂತಾ ತಲೆಗೆ, ಮೋಲ್ ಅಂತಂದ್ರೆ ಏನು ಅಂತ? ಫಾರ್ ಎಕ್ಸಾಂಪಲ್, ಇಫ್ ಐ ಆಸ್ಕ್ ಯು ವಾಟ್ ಈಸ್ 1 mole of silver, how many atoms are present in 1 mole of silver? Anybody can answer? 6.022 into 10 power 23 atoms. ವೆರಿ ಗುಡ್. ಸೊ ಓನ್ಲಿ ಥಿಂಗ್, ನೀವೆಲ್ಲ ಹೋಗಿ ಏನೇ ಹೇಳಿ ಮೋಲ್ಸ್ ಅಂತಂದ್ರೆ ಇಷ್ಟೇ ಪಾರ್ಟಿಕಲ್ಸ್ ಅಥವಾ ಇಷ್ಟೇ ಆಟಮ್ಸ್ ಇದ್ದೇ ಇರುತ್ತೆ. ಅದೇ ತರ ಇಫ್ ಇನ್ ಕೇಸ್ ಐ ವಿಲ್ ಆಸ್ಕ್ ಯು ಹೌ ಮೆನಿ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 mole of ಕಾಪರ್, ಐ ಆಮ್ ಟೆಲಿಂಗ್ ಯು ಮಾಲಿಕ್ಯೂಲ್ಸ್. ಎನಿಬಡಿ? ನಥಿಂಗ್ ವಿಲ್ ಗೋಯಿಂಗ್ ಟು ಚೇಂಜ್. ನಾನು ಹೇಳಿದ್ದೆ ಅಲ್ವಾ, ನೀವು ಮಾಲಿಕ್ಯೂಲ್ ಆದ್ರೂ ತಗೊಳ್ಳಿ, ಆಟಮ್ ಆದ್ರೂ ತಗೊಳ್ಳಿ, ಏನ್ ಬೇಕಾದ್ರೂ ತಗೊಳ್ಳಿ,
ಈ ವ್ಯಾಲ್ಯೂ ಅಂತೂ ಚೇಂಜ್ ಆಗಲ್ಲ. ದಿಸ್ ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ವಿಚ್ ವ್ಯಾಲ್ಯೂ ದಿಸ್ ಒನ್? ನೆನ್ಪಿದೆಯಾ ಯಾರಿಗಾದ್ರೂ ಇದು ಯಾವ ವ್ಯಾಲ್ಯೂ ಅಂತ? ನಂಬರ್. ವೆರಿ ಗುಡ್, ಅವಗ್ಯಾಡ್ರೋ ನಂಬರ್. ಓಕೆ, ಸೊ ಮೋಲ್ ಕಾನ್ಸೆಪ್ಟ್ ಎಲ್ಲರಿಗೂ ಅರ್ಥ ಆಗಿದೆಯಲ್ವಾ? ಲೆಟ್ ಅಸ್ ಸಿ ಫಾರ್ ನೆಕ್ಸ್ಟ್ ಸ್ಲೈಡ್. ಓಕೆ, ಡಿಫೈನ್ ಮೋಲ್. ನೋಡಿ, ಯು ಮೀನ್ ಬೈ ಇವಾಗ ಮೋಲ್ ಅಂತಂದ್ರೆ ಜನರಲ್ ಆಗಿ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಲೆಟ್ ಅಸ್ ಸಿ ದ ಡೆಫಿನೇಷನ್ ಅಕಾರ್ಡಿಂಗ್ ಟು ಅವರ್ ಕೆಮಿಸ್ಟ್ರಿ. ಓಕೆನಾ? ಸೊ 1 mole is the amount of a substance that contain as many entities or particles as they present in 12 gram of carbon 12 atom, which is exactly equal to 6.02 into 10 to the power of 23 particles. ನೀವು ಎಲ್ಲೇ ಹೋಗಿ 1 mole of a substance ಅಂತ ತಗೊಂಡ್ರೆ ಅಲ್ಲಿ ನೀವು ಯಾವುದನ್ನ, ಅಲ್ಲಿ ನಾವು ಏನು ಡಜನ್ನ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ತಗೊಂಡ್ವಿ. ಇಲ್ಲಿ ನಾವು ಯಾವ್ದನ್ನ ಯಾವ್ದನ್ನ ತಗೋತಿದೀವಿ? 1 ಡಜನ್ ಇಸ್ ಈಕ್ವಲ್ ಟು 12 ಅಂತ ತಗೊಂಡ್ವಿ. ಬಟ್ ಇಲ್ಲಿ ನಾವು ಕಾರ್ಬನ್ 12 ಆಟಮ್ನ ನಾವು ಏನಂತ ತಗೋತಿದೀವಿ? ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿ ತಗೋತಿದೀವಿ. ಫಾರ್ ಎಕ್ಸಾಂಪಲ್, ನಾನು ಜನರಲ್ ಆಗಿ ಹೇಳ್ತೀನಿ. ಇನ್ ಕೇಸ್ ಈಗ ನಾವು ಮಾಸ್ ಅನ್ನ ಯಾವ್ದ್ರಲ್ಲಿ, ಮಾಸ್ ಎಸ್ ಐ ಯೂನಿಟ್ ಯಾವ್ದಪ್ಪ? ಕೆಜಿ. ಮಾಸ್ದು ಎಸ್ ಐ ಯೂನಿಟ್ ಕೆಜಿ. ಐ ಆಮ್ ಸೇಯಿಂಗ್ 1 kg apple. ಓಕೆನಾ? ಅಂಡ್ 3 kg ಪಪ್ಪಾಯ. ಈ ತರ ತಗೊಂಡಾಗ ಕ್ಯಾನ್ ಐ ಟೇಕ್ ಇಟ್ 1 into 1 kg, 3 into 1 kg? If I take 4 kg mango, so 4 into 1 kg. ಈ ತರ ಬರ್ಕೋಬೋದಾ ನಾನು? 1 kg ಆಪಲ್, 3 kg, 4 kg, ಇದನ್ನ ನಾನು 1 into 1 kg, 3 into 1 kg, 4 into 1 kg ಅಂತ ಬರ್ಕೋಬೋದಾ? ಎಸ್ ಆರ್ ನೋ? ಟೆಲ್ ಮೀ. ಕ್ಯಾನ್ ಐ ರೈಟ್ ಇಟ್ ಆಸ್, ಈಗ 1 kg ಆಪಲ್ ಅಂದ್ರೂ ಒಂದೇ, 1 into 1 kg ಆಪಲ್ ಅಂದ್ರೂ ಒಂದೇ. ಹೌದಾ ಇಲ್ವಾ? ಅದೇ ತರ 3 kg ಆಪಲ್ ಅಂತ ಬರೆದ್ರು ಒಂದೇ, 3 into 1 kg ಪಪಾಯ ಅಥವಾ ಏನದು ಯಾವ್ದಾದ್ರು ಬರೆದ್ರು ಒಂದೇ. ಬರ್ಕೋಬೋದಾ ಈ ತರ? ಎಸ್ ಮ್ಯಾಮ್. ಓಕೆ, ಸೊ ನಾವು 1 into ಎಲ್ಲದ್ರಲ್ಲೂ ಕಾಮನ್ ಆಗಿ ಏನಿದೆ ನಿಮಗೆ? 1 kg. ಸೊ 1 kg ನ ನಾವು ಸ್ಟ್ಯಾಂಡರ್ಡ್ ಅಂತ ತಗೊಳ್ಳೋಣ. ಓಕೆನಾ? ಸೊ ಹೌ ಮೆನಿ ಟೈಮ್ಸ್ ಯುವರ್ ಪಪಾಯ ಇಸ್ ಮೋರ್ ದ್ಯಾನ್ ಯುವರ್ ಸ್ಟ್ಯಾಂಡರ್ಡ್? ಎಷ್ಟು ಸಾರಿ ನಿಮ್ಮ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, 1 kg ನ ನಾವು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ತಗೊಂಡ್ವಿ, ಎಷ್ಟು ಸಾರಿ ನಿಮ್ಮ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿಂತ ಪಪಾಯ ಜಾಸ್ತಿ ವೇಯ್ ಮಾಡ್ತಿದೆ? ಎಷ್ಟು ಜಾಸ್ತಿ ವೇಯ್ ಮಾಡ್ತಾ ಇದೆ? 3 ಟೈಮ್ಸ್ ಅಲ್ವಾ? 3 times of our 1 kg, 4 times of our 1 kg. ಸೊ ನಾವು ಜನರಲ್ ಆಗಿ ವೇಯ್ ಮಾಡೋದಕ್ಕೆ ಹೋದಾಗ ಒಂದು ಸ್ಟ್ಯಾಂಡರ್ಡ್ ಮಿನಿಮಮ್ ಗೊತ್ತಿದ್ರೆ ತಾನೇ ನಾವು ಆಲ್ಮೋಸ್ಟ್ ನಾವೆಲ್ಲದನ್ನು ರಿಲೇಟಿವ್ ಆಗೇನೆ ವೇಯ್ ಮಾಡೋ ಅಂಥದ್ದು. ಗೊತ್ತಿದೆಯಾ? ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್
ಆಗಿನ ಕಾಲದಲ್ಲಿ ಸ್ವಲ್ಪ ಶೇಪ್ ಚೇಂಜ್ ಆಗ್ತಿದೆ. ನೋ ಇಶ್ಯೂಸ್. ನಾವು ಏನು ಡ್ರಾಯಿಂಗ್ ಬಿಡಿಸ್ತಾ ಇಲ್ಲ, ನಾವು ಜಸ್ಟ್ ಕಾನ್ಸೆಪ್ಟ್ಗೋಸ್ಕರ ತಗೋತಿದ್ದೀವಿ. ಸೊ ಇಲ್ಲಿ ನಾವು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಥವಾ ಏನೋ ಒಂದು ಥಿಂಗ್ಸ್ನ ಇಟ್ರೆ ಇಲ್ಲೊಂದು ವೇಯಿಂಗ್ ಮೆಜರ್ಮೆಂಟ್ಸ್ನ ಇಡ್ತಿದ್ವಿ. 1 kg. ಹೌದಾ? ಯಾಕೆ ಬರೀ ಇದೊಂದನ್ನ ಇಟ್ಬಿಟ್ಟು ಕೊಡ್ಬೋದಿತ್ತಲ್ವಾ? ನಾವ್ ಯಾಕೆ ಇದನ್ನ ಯೂಸ್ ಮಾಡ್ತಿದ್ವಿ? ಕಂಪೇರ್ ಮಾಡಕ್ಕೆ. ಎಸ್, ಕಂಪೇರ್ ಟು ಈ ಒಂದು ವೆಯ್ಟ್ಗೆ ಹೋಲಿಸ್ಕೊಂಡ್ರೆ ಇದು ಎಷ್ಟಿದೆ ನಮಗೆ. ಸೊ ನಾವು ರಿಲೇಟಿವ್ಲಿ ವಿ ಆರ್ ಗೋಯಿಂಗ್ ಟು ಮೆಷರ್ ದ ಥಿಂಗ್ಸ್. ಓಕೆನಾ? ಸೊ 1 ಮೋಲ್ ಅಂತಂದ್ರೆ ನಿಮಗೆ ಗೊತ್ತಾಯ್ತು ಎಷ್ಟು ಪಾರ್ಟಿಕಲ್ಸ್ ಇದೆ ಅಂತ ಗೊತ್ತಾಯ್ತು. ಆದ್ರೆ ಅದು ಯಾವ ಪಾರ್ಟಿಕಲ್ಸ್ ಜೊತೆಗೆ ಇದೆ ಅಂದ್ರೆ ಯಾವ ಪಾರ್ಟಿಕಲ್ಸ್ನ ನಾವು ಸ್ಟ್ಯಾಂಡರ್ಡ್ ಆಗಿ ತಗೋಬೇಕು. ಈಗ ಇಲ್ಲಿ 1 kg, 3 kg, 4 kg ಅಂತ ನಾವು ಮೆಷರ್ ಮಾಡ್ಬೋದು. ಬಟ್ 1 kg ಅಂತಂದ್ರೆ ಏನಿದೆ, ಅದಕ್ಕಿಂತ ಎಕ್ಸಸ್ ಏನಿದೆ ಅದನ್ನ ಮೆಷರ್ ಮಾಡ್ಬೇಕಂದ್ರೆ ಒಂದನ್ನ ನಾವು ಸ್ಟ್ಯಾಂಡರ್ಡ್ ಆಗಿ ತಗೊಂಡ್ವಿ. ಇಲ್ಲಿ 3 ನಾವು ಸ್ಟ್ಯಾಂಡರ್ಡ್ ಆಗಿ ತಗೊಂಡ್ರೆ ಇದು ಯಾವುದಕ್ಕೂ ವ್ಯತ್ಯಾಸ ಇರಲ್ಲ, ಎಲ್ಲ ಒಂದೇ ಆಗ್ಬಿಡುತ್ತೆ. ಓಕೆನಾ? ಸೊ 1 kg ನಾವು ಹೇಗೆ ಸ್ಟ್ಯಾಂಡರ್ಡ್ ಆಗಿ ತಗೋತೀವೋ ಇನ್ ದ ನಾರ್ಮಲ್ ಸೆನ್ಸ್, ಆಸ್ ದ ಸೇಮ್ ವೇ ವಿ ಆರ್ ಟೇಕಿಂಗ್ ಇಯರ್ carbon-12 isotope. ಅಂಡರ್ಸ್ಟ್ಯಾಂಡ್? ನಾವು ಹೇಗೆ ಕೆಜಿನ ಇಲ್ಲಿ ಸ್ಟ್ಯಾಂಡರ್ಡ್ ಅಂತ ತಗೋತೀವೋ, ಕೆಜಿನ ನಾವು ಮೆಷರ್ ಮಾಡೋದಕ್ಕೆ ರಿಲೇಟಿವ್ ಸ್ಟ್ಯಾಂಡರ್ಡ್ ಅಂತ ತಗೋತೀವೋ, ಅದೇ ತರ ಮೋಲ್ಸ್ ಅನ್ನ ಮೆಷರ್ ಮಾಡೋದಕ್ಕೆ ವಿ ಆರ್ ಟೇಕಿಂಗ್ ಅವರ್ carbon-12 ಆಟಮ್ ಅನ್ನ ನಾವೇನಂತ ತಗೋತೀವಿ? ಸ್ಟ್ಯಾಂಡರ್ಡ್ ಅಂತ ತಗೋತೀವಿ. ಓಕೆನಾ? ಸೊ ವಿಚ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 6.02 into 10^23 particles. ಸೊ ಇದನ್ನ ನಾವೇನಂತ ಕರಿತೀವಿ? ಹಿಯರ್ 6.02 into 10^23 is also called as Avogadro number, or we can also call it as Avogadro constant. ಅರ್ಥ ಆಯ್ತಾ? 1 mole ಡಿಫೈನ್ ಮಾಡೋದು ಗೊತ್ತಾಯ್ತಾ? 1 mole ಆಫ್ ಅ ಸಬ್ಸ್ಟೆನ್ಸ್ ಅಥವಾ 1 mole is the amount of substance that contain as many entities or particles as there are present in the 12 gram of C12 atoms. 1 mole ಅಂತಂದ್ರೆ ಏನು ಅಂದ್ರೆ carbon-12 ಆಟಮ್ ಅಲ್ಲಿ ಅಥವಾ 12 ಗ್ರಾಮ್ ಆಫ್ carbon-12 ಆಟಮ್ ಅಲ್ಲಿ ಎಷ್ಟು ಆಟಮ್ಸ್ ಅಥವಾ ಪಾರ್ಟಿಕಲ್ಸ್ ಇದಾವೋ ಅಷ್ಟು ಪಾರ್ಟಿಕಲ್ಸ್ ಬೇರೆ ಯಾವುದೇ ಸಬ್ಸ್ಟೆನ್ಸ್ಗೆ ನಾವು ರಿಲೇಟಿವ್ ಆಗಿ ಹೇಳೋದಾದ್ರೆ 1 mole ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ಇದನ್ನ carbon-12 ಆಟಮ್ ಅಂತ ತಗೊಳ್ಳೋಣ. 12 ಗ್ರಾಮ್ ಆಫ್ carbon-12 ಆಟಮ್. 12 ಗ್ರಾಮ್ ಆಫ್ carbon-12 ಆಟಮ್ಸ್ ಅಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೋ, ವಿಚ್ ಮೀನ್ಸ್ 6.02 into 10^23 ಇಷ್ಟು ಪಾರ್ಟಿಕಲ್ಸ್ ಎಕ್ಸಾಕ್ಟ್ಲಿ ಇದರಲ್ಲಿ ಇರುತ್ತೆ. ಅದೇ ನಿಮ್ಮ ನೈಟ್ರೋಜನ್ ಅಲ್ಲಿ ಇದಕ್ಕಿಂತ ಎಷ್ಟು ಎಕ್ಸಸ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಎಷ್ಟು ಎಕ್ಸಸ್ ಆಗಿರ್ಬೋದು ಇದರಲ್ಲಿ ಚೆಕ್ ಮಾಡಿ ನೀವು. ಓಕೆನಾ? ಅಷ್ಟೇ ಇರುತ್ತೆ ಅನ್ಸುತ್ತೆ. ಚೆಕ್ ಮಾಡ್ಬಿಟ್ಟು ಹೇಳ್ಬೇಕು ನಂಗೆ. ಅಷ್ಟೇ ಇರುತ್ತಾ ಡಿಫ್ರೆನ್ಸ್ ಇರುತ್ತಾ? ವೈ ವಿ ಟೇಕ್ carbon-12 ಆಸ್ ಅ ಸ್ಟ್ಯಾಂಡರ್ಡ್? ಯಾಕೆ ನಾವು carbon-12 ನ ಸ್ಟ್ಯಾಂಡರ್ಡ್ ಆಗಿ ತಗೊಂಡಿದ್ದೀವಿ? ಅದಕ್ಕೂ ನೀವು ಆನ್ಸರ್ ಹೇಳ್ಬೇಕು ನೆಕ್ಸ್ಟ್ ನಂಗೆ. ಓಕೆ. ಅವಾಗ್ಯಾಡ್ರೋ ನಂಬರ್ ಅಥವಾ ಅವಾಗ್ಯಾಡ್ರೋ ಕಾನ್ಸ್ಟೆಂಟ್ ಅಂದ್ರೆ ಏನು? ಅವಾಗ್ಯಾಡ್ರೋ ನಂಬರ್
is the number of constituent particle, usually atoms ಆಗಿರ್ಬೋದು molecules present in 1 mole of a substance. ಅವೊಗಡ್ರೋ ನಂಬರ್ ಅಂದ್ರೆ ಸಿಂಪಲ್, 1 mole of a substance ಅಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೋ ಅದನ್ನ ನಾವು ಅವೊಗಡ್ರೋ ನಂಬರ್ ಅಂತ ಕರಿತೀವಿ. ಸೊ ಅವೊಗಡ್ರೋ ನಂಬರ್ ವಿಚ್ ಇಸ್ ನಥಿಂಗ್ ಬಟ್ 6.02 into 10 power 23. ಓಕೆನಾ? ಸೊ ಸೇಮ್ ವೇ 1 mole of hydrogen ಎಷ್ಟಿರುತ್ತೆ? ಅದರ ಕೂಡ 6.02 into 10 power 23 ಆಟಮ್ಸ್ ಇರುತ್ತೆ. ಅದೇ ತರ 1 mole of ವಾಟರ್ ಮಾಲಿಕ್ಯೂಲ್ ಅಲ್ಲಿ ಸೇಮ್ 1 mole ಅಂತ ಎಲ್ಲೇ ನೋಡಿದ್ರು ಕಣ್ಣು ಮುಚ್ಕೊಂಡು ಬರೀರಿ, 6.02 into 10 power 23 ಮರಿಬಾರ್ದು. ಓಕೆನಾ? ಲೆಟ್ ಅಸ್ ಸಿ ದ ಓಕೆ. ರಿಲೇಟಿವ್ ಅಟೋಮಿಕ್ ಮಾಸ್. ರಿಲೇಟಿವ್ ಅಟೋಮಿಕ್ ಮಾಸ್ ಅಂತಂದ್ರೆ ಏನು? ನಾನು ಇವಾಗ ಜಸ್ಟ್ ಹೇಳ್ಬಿಟ್ಟೆ, ಈ ಕಾನ್ಸೆಪ್ಟ್ ಬಂದಾಗ ಹೇಳ್ಬೇಕಿತ್ತು ನಾನು ನಿಮ್ಗೆ. The ratio of average of mass of an atom of element to the 1/12th mass of the carbon atom is defined as the relative atomic mass of any element. ನಾನು ಅವಾಗಲೇ ಜಸ್ಟ್ ನಿಮಗೆ ಕೊಟ್ಟೆ, ಇಲ್ಲೇ ಆನ್ಸರ್ ಬಂತಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ, ಸಮ್ ಟೈಮ್ ಈ ಥರ ಆಗುತ್ತೆ. ಸೊ ರಿಲೇಟಿವ್ ಅಟೋಮಿಕ್ ಮಾಸ್ ಅಂತಂದ್ರೇನು? ದ ರೇಷಿಯೋ ಆಫ್ ಆವರೇಜ್ ಮಾಸ್ ಆಫ್ ಎನ್ ಆಟಮ್. ಯಾವುದಾದ್ರೂ ಒಂದು ಆಟಮ್ದು ಆವರೇಜ್ ಮಾಸ್ನ ತಗೊಳ್ಳಿ, ಅದಕ್ಕೆ ಯಾವುದು ರೇಷಿಯೋ ಅಲ್ಲಿ ಏನಿರುತ್ತೆ, ರೇಷಿಯೋ ಆಫ್ ಆವರೇಜ್ ಅಟೋಮಿಕ್ ಮಾಸ್, ಅದ್ರದ್ದು ಮೀನಿಂಗ್ ಏನು, ಈ ಡೆಫಿನೇಷನ್ದು ಐ ವಿಲ್ ರೈಟ್ ಇಟ್ ಇನ್ ದ ಫಾರ್ಮುಲಾ ಫಾರ್ಮ್. ಸಿ the average mass of an atom of the element. ಸೊ ರೇಷಿಯೋ ಅಂತಂದ್ರೆ ಏನ್ ಮಾಡಬೇಕು, ನಮಗೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಇರುತ್ತೆ. ಸೊ ನ್ಯೂಮರೇಟರ್ ಅಲ್ಲಿ ಯು ಕ್ಯಾನ್ ಟೇಕ್ ಆವರೇಜ್ ಮಾಸ್ ಆಫ್ ಎನ್ ಆಟಮ್. ಈ ಆಟಮಿಗೆ ಟು ದ 1/12th mass of the carbon atom is defined. So 1/12th carbon 12 ಆಟಮ್ ಅಂತಾದ್ರೂ ತಗೋಬಹುದು, ಅಥವಾ ಐಸೋಟೋಪ್ ಅಂತ ಕೂಡ ನೀವು ತಗೋಬಹುದು. ಕಾರ್ಬನ್ 12 ಆಟಮ್ ಅಂತಾದ್ರೂ ತಗೊಳ್ಳಿ, ಐಸೋಟೋಪ್ ಅಂತಾದ್ರೂ ತಗೊಳ್ಳಿ. ಸೊ ರಿಲೇಟಿವ್ ಅಟೋಮಿಕ್ ಮಾಸ್ ಅಂತಂದ್ರೆ ಏನಪ್ಪಾ ಅಂದ್ರೆ, ನಿಮ್ಮ ಹತ್ರ ಯಾವ ಒಂದು ಆಟಮ್ ಇದೆ ಅದರದ್ದು ಆವರೇಜ್ ಮಾಲಿಕ್ಯುಲರ್ ಮಾಸ್ ಅಥವಾ ಆವರೇಜ್ ಅಟೋಮಿಕ್ ಮಾಸ್ ಡಿವೈಡೆಡ್ ಬೈ 1/12 ಆಫ್ ಕಾರ್ಬನ್ 12 ಐಸೋಟೋಪ್. ಅದ್ರದ್ದು ಮಾಸ್ನ ನೀವೇನಾದ್ರೂ ಡಿವೈಡ್ ಮಾಡಿದ್ರೆ ನಿಮಗೆ ರಿಲೇಟಿವ್ ಅಟೋಮಿಕ್ ಮಾಸ್ ಬರುತ್ತೆ. ಆಸ್ ಇನ್ ದ ಅರ್ಲಿಯರ್ ಸ್ಟೇಜ್ ಅಲ್ಲಿ, ಇವಾಗೇನು ನಿಮಗೆ ಮಾಸ್ ಸ್ಪೆಕ್ಟ್ರೋಮೀಟರ್ ಇದೆ, ಡಿಫ್ರೆಂಟ್ ಮೆಥಡ್ ಇಂದ ನೀವು ಎಕ್ಸಾಕ್ಟ್ ಮಾಸ್ನ ಫೈಂಡ್ ಔಟ್ ಮಾಡ್ಬೋದು. ಇನ್ ದ ಅರ್ಲಿಯರ್ ಸ್ಟೇಜ್ ಅಲ್ಲಿ ಅವ್ರು ಯಾವಾಗ್ಲೂ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಅದಕ್ಕೆ ರಿಲೇಟೆಡ್ ಆಗಿನೇ, ಓ ಇದ್ರ ಮಾಸು ಇಷ್ಟಿದೆ ಅಂದ್ರೆ ಇದಕ್ಕಿಂತ ಇದು ಜಾಸ್ತಿ ಇದೆ. ಈಗ ನೈಟ್ರೋಜನ್ ಏನಾಗಿದೆ, 14 into 10 to the 14 into 1/12 ಆಫ್ ಕಾರ್ಬನ್ 12 ಐಸೋಟೋಪ್, ಇಷ್ಟು ಏನಾಗಿದೆ ಎಕ್ಸಸ್ ಇದೆ. ಅದೇ ತರ ಮಾಸ್ ಆಫ್ 1 ಆಕ್ಸಿಜನ್ ಎಷ್ಟಿದೆ, 16 into 1/12 ಆಫ್ ಮಾಸ್ ಆಫ್ ಕಾರ್ಬನ್ 12 ಆಟಮ್. 1/12 ಆಫ್ ಮಾಸ್ ಆಫ್ ಕಾರ್ಬನ್ 12 ಆಟಮ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಕಾರ್ಬನ್ 12 ಆಟಮ್ ಇದು ಅಂತ ತಗೊಳ್ಳೋಣ, ಇದರಲ್ಲಿ ನೀವೇನ್ ಮಾಡಬೇಕು, 12 ಪಾರ್ಟ್ಸ್ ಮಾಡ್ಕೋಬೇಕು. 1 2 3 4 5 6 1 2 3 4 5 6 ಇಲ್ಲೊಂಚೂರು ವೇರಿಯೇಷನ್ ಆಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಸೈಜು ಸೇಮ್ ಇರುತ್ತೆ, ಆಯ್ತಾ. ಸೊ
ಈ ಒಂದು ಪಾರ್ಟ್ ಅನ್ನ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದಿಸ್ ಪಾರ್ಟ್, ಸೊ 12 ಪಾರ್ಟ್ಸ್ ಇದೆ ಅಲ್ವಾ ಕಾರ್ಬನ್ 12 ಆಟಮ್ ಅಲ್ಲಿ, ದೇರ್ ಆರ್ 12 ಪಾರ್ಟ್ಸ್. ಅದರಲ್ಲಿ ನಾನು ಏನ್ ಮಾಡಿದೆ, ಓನ್ಲಿ ಒಂದು ಪಾರ್ಟ್ ನ ಮಾತ್ರ ತಗೊಂಡೆ, ಇಂಟು ಕಾರ್ಬನ್ 12 ಆಟಮ್. ಇದನ್ನ ನಾವು ಏನಂತ ತಗೋತೀವಿ, ರಿಲೇಟಿವ್ ಅಟೋಮಿಕ್ ಮಾಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ತಗೊಳ್ಳೋ ಅಂತ ಫಾರ್ಮುಲಾದಲ್ಲಿ 1/12 ಆಫ್ ಕಾರ್ಬನ್ 12 ಆಟಮ್ ಅಂತಂದ್ರೆ ಇದು. ಅರ್ಥ ಆಯ್ತಾ? ಒಂದು ಓವರ್ ಆಲ್ ಕಾರ್ಬನ್ ಅಲ್ಲಿ ಒಂದು ಪಾರ್ಟ್ ಅನ್ನ ನೀವು ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನ ನೀವೇನಾದ್ರೂ ಕಾರ್ಬನ್ 12 ಆಟಮ್ಗೆ ಅಂತ ತಗೊಂಡಾಗ ಏನಾಗುತ್ತೆ, 1/12 ಇಂಟು ಕಾರ್ಬನ್ 12 ಅಂತಂದ್ರೆ ಎಷ್ಟು ಆಟಮ್ಸ್ ಇದಾವೆ, ಸಾರಿ ಎಷ್ಟು ಬಾಕ್ಸಸ್ ಇದಾವೆ, ಮಾಸ್ ಆಫ್ ದ ಕಾರ್ಬನ್ ಎಷ್ಟಪ್ಪ, ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 12. ಸೊ 12 12 ಕ್ಯಾನ್ಸಲ್ ಆದ್ರೆ ನಿಮಗೆ 1 ಬರುತ್ತೆ. 12. ಸೊ 1 ಪೋರ್ಷನ್ ಇಸ್ ಈಕ್ವಲ್ ಟು 1 ಬರುತ್ತೆ. ಹಾಗಾಗಿ ಇವರು ಸ್ಟ್ಯಾಂಡರ್ಡಿಗೆ ಏನ್ ಮಾಡಿದ್ದಾರೆ, 1/12 ಆಫ್ ಕಾರ್ಬನ್ 12 ಐಸೋಟೋಪ್ ಅಥವಾ ಆಟಮ್ ಅಂತ ತಗೊಂಡಿದ್ದಾರೆ. ಸೊ ಅಟಾಮಿಕ್ ಮಾಸ್ ಯೂನಿಟ್ 12 grams. which is equal to 1/12 into mass of 12. one carbon atom. Let us see in the ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ನಾವ್ ಯಾವುದೇ ಥಿಂಗ್ ನ ತಗೊಂಡ್ರು ರಿಲೇಟಿವ್ ಆಗಿ ನಾವು ತಗೋತೀವಿ ಅಂತ, ಸಿಮಿಲರ್ ವೇ. ಈಗ ಕಾರ್ಬನ್ ಇಲ್ಲಿ ಏನಿದೆ, ಒಂದು ಕಾರ್ಬನ್ ವಿಚ್ ಇಸ್ ಈಕ್ವಲ್ ಟು ನಿಮ್ಮ ಹೈಡ್ರೋಜನ್ ಎಷ್ಟಿದೆ ಇಲ್ಲಿ ಕೌಂಟ್ ಮಾಡಿ, ಬೇಗ ಹೇಳ್ಬೇಕು. 1 2 3 4 5 6 7 8 9 10 11 12. So one carbon atom which is equal to ಎಷ್ಟು ಹೈಡ್ರೋಜನ್ ಆಟಮ್ ಈಕ್ವಲ್ ಆಗುತ್ತೆ, 1 12. carbon atom which is equal to 12 hydrogen atom. ಇದನ್ನೇ ನಾವು ರಿಲೇಟಿವ್ ಮಾಸ್ ಅಂತ ಕರೆಯುವಂಥದ್ದು. ಅದೇ ತರ ಆಕ್ಸಿಜನ್ಗೆ ಹೋದ್ರೆ ಒಂದು ಕಾರ್ಬನ್ ಇಸ್ ಈಕ್ವಲ್ ಟು ಆಕ್ಸಿಜನ್ ಆದ್ರೆ ಎಷ್ಟು ಹಾಕ್ತೀರಾ ಇಲ್ಲಿ, 16. Oh. ನೋ, ದಿಸ್ ಇಸ್ 12. ಇಲ್ಲಿ 16 ಹಾಕ್ಬಿಟ್ರೆ ಎರಡು ಈಕ್ವಲ್ ಆಗುತ್ತಾ, ಇಲ್ಲ. ಅವಾಗ ಏನ್ ಮಾಡ್ತೀರಾ, ಓಕೆ ಐ ವಿಲ್ ಗಿವ್ ಯು ಹೈಡ್ರೋಜನ್, ಕಾರ್ಬನ್ ಅಂಡ್ ನೈಟ್ರೋಜನ್. ಓಕೆನಾ, ಒಂದ್ ಸೈಡ್ ಅಲ್ಲಿ ನೈಟ್ರೋಜನ್ ಇಡಿ, ಇನ್ನೊಂದ್ ಸೈಡ್ ಅಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇಂದ ಬ್ಯಾಲೆನ್ಸ್ ಮಾಡಿ. ಅವಾಗ ಹೇಳಿ ನಂಗೆ. 12. ಒಂದು ಕಾರ್ಬನ್ 2 ಹೈಡ್ರೋಜನ್. ಒಂದು ಕಾರ್ಬನ್ 24 ಹೈಡ್ರೋಜನ್. ಏಯ್, ಹೌ ಇಟ್ ಪಾಸಿಬಲ್, ಕಾರ್ಬನ್ ನೈಟ್ರೋಜನ್ ಎಷ್ಟಪ್ಪ, ನೈಟ್ರೋಜನ್ 14. 14. ಸೊ ಕಾರ್ಬನ್ ಎಷ್ಟಿಲ್ಲಿ, 12. ಅವಾಗ್ಲೇ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಮತ್ತೆ ರಾಂಗ್ ಮಾಡಿದೆ, 12. 12ಗೆ 14 ಈಕ್ವಲ್ ಆಗ್ಬೇಕಂದ್ರೆ ಎಷ್ಟು ಹೈಡ್ರೋಜನ್ ಆಡ್ ಮಾಡ್ಬೇಕು ನಾನಿಲ್ಲಿ, 2. 2. ಅದಕ್ಕೇನೆ ಅವ್ರು ಏನ್ ಮಾಡಿದ್ದಾರೆ, ಈ ತರ ರಿಸ್ಕೇ ಆಗ್ಬಾರ್ದು ಅಂತ ಅವರು 1/12 ಇಂಟು ಕಾರ್ಬನ್ 12 ಆಟಮ್ ಅಥವಾ ಐಸೋಟೋಪ್ ಅಂತ ಹೇಳ್ಬಿಟ್ಟಿದ್ದಾರೆ.
ಅರ್ಥ ಆಯ್ತಾ? ಈ ಹೈಡ್ರೋಜನ್ಗಳು ಅಥವಾ ಇನ್ನೊಂದು ಆಡ್ ಮಾಡೋದು ಬೇಡ ನಾವು ಅನ್ನೋದಕ್ಕೋಸ್ಕರನೇ ಕಾರ್ಬನ್ 12 1/12 ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ ಹೇಳಿದಾಗ ನಮಗೆ ಎಕ್ಸಾಕ್ಟ್ ಪಿಕ್ಚರ್ ಸಿಗುತ್ತೆ ಈ ನೈಟ್ರೋಜನ್ನು ಎಷ್ಟಕ್ಕೆ ಈಕ್ವಲ್ ಆಗುತ್ತೆ ಅಂತ. ಅರ್ಥ ಆಯ್ತಾ ಇವಾಗ ರಿಲೇಟಿವ್ ಅಟಾಮಿಕ್ ಮಾಸ್ ಅಂದ್ರೆ ಏನು ಅಂತ? ಡಿಡ್ ಯು ಗೆಟ್ ದಟ್? ಅರ್ಥ ಆಯ್ತಾ ಎಲ್ಲರಿಗೂ? Yes, ma'am. ಓಕೆ. Shall I continue or shall we continue in the next class? ಕಂಟಿನ್ಯೂ ಮಾಡ್ಲಾ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಲಾ? ನೆಕ್ಸ್ಟ್ ಕಾನ್ಸೆಪ್ಟ್ ಬೇಸ್ಡ್ ಆನ್ ಯುವರ್ ಡಿಮ್ಯಾಂಡ್ಸ್. Yes, class. ಓಕೆ. ನಾನು ಏನು ನಿಮಗೆ ಫೋರ್ಸ್ ಮಾಡಲ್ಲ, ಬಿಕಾಸ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಲೈಕ್ ಅಬ್ಸರ್ವ್ ಮಾಡ್ಕೊಳ್ಳೋ ಆಗಿದ್ರೆ ಮಾತ್ರ ನಾವು ಮಾಡಬೇಕು. ಇಲ್ಲಾಂದ್ರೆ ಸಿಂಪ್ಲಿ ವಿ ಆರ್ ಡೂಯಿಂಗ್ ದ ಕ್ಲಾಸ್, ಯು ಆರ್ ನಾಟ್ ಅಬ್ಸರ್ವಿಂಗ್ ಮೀನ್ಸ್ ನೋ ಯೂಸ್. ಸೊ ನೋ ಇಶ್ಯೂಸ್. ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವಾಗ ಆಗಲ್ಲ ಅವಾಗ ಹೇಳಿ, ತೊಂದರೆ ಇಲ್ಲ. Let us end up this session with this, and in next session we will going to do the calculation part and ಇವಾಗ ರಿಲೇಟಿವ್ ಮಾಸ್ ಮಾಡಿದ್ವಿ ಅಲ್ವಾ, ನೆಕ್ಸ್ಟ್ ಆವರೇಜ್ ಅಟಾಮಿಕ್ ಮಾಸ್ದು ಮಾಡೋಣ. ಓಕೆ. ಎನಿ ಡೌಟ್ಸ್ ರಿಗಾರ್ಡಿಂಗ್ ಟುಡೇಸ್ ಕ್ಲಾಸ್? No, ಏನಾದರೂ ma'am. ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? No, ma'am. ಓಕೆ. Shall we end up this class? Okay. Thank you. Happy learning. Thank you, one and all.